ರಾಣಿ. ನನಗೆ ಮೂಡ್ ಬಂದ್ಬಿಟ್ಟಿದೆ. ಮೂಡ? ಅಯ್ಯೋ, ನಿನ್ ಮೂಡ್ಗೆ ಹೊತ್ತು ಗೊತ್ತು ಏನಿಲ್ವೇನೆ? ಅಯ್ಯೋ ಅದಲ್ಲ ರೀ, ಈಗ ತಾನೇ ಟಿವಿನಲ್ಲಿ ಒಂದು ಹೊಸ ಸೋಪ್ ಅಡ್ವರ್ಟೈಸ್ಮೆಂಟ್ ಬಂತು. ಅದು ಹೇಗಿರುತ್ತೆ ಅಂತ ನಾನ್ ಪರೀಕ್ಷೆ ಮಾಡ್ಬಿಡ್ಬೇಕು. ಬನ್ನಿ ಸ್ನಾನ ಮಾಡಿಸ್ತೀನಿ. ಅಯ್ಯೋ ಶಿವನೇ, ಅಲ್ವೇ ಬೆಳಿಗಿಂದ ಹೊಸ ಸೋಪು ಅಂತ 3 ಸಲ ಸ್ನಾನ ಮಾಡಿಸಿದ್ಯಾ. ಮತ್ತೆ ಸ್ನಾನನ ನಾನು ಬರೋದಿಲ್ಲ. ನನ್ ಮೇಲ್ ಪ್ರೀತಿ ಇದೆಯೋ ಇಲ್ವೋ? ಅಯ್ಯೋ, ಪ್ರೀತಿಗೂ ಬೆನ್ನುಜಕ್ಕೂ ಏನ್ ಸಂಬಂಧ ನನ್ ರಾಣಿ? ಅದೆಲ್ಲ ಕತೆ ಬೇಕಾಗಿಲ್ಲ. ಬರ್ತಿರೋ ಇಲ್ವೋ? ನೀನ್ ತಳಕಳಕಾಗಿ ನಿಂತ್ಕೊಂಡ್ರು ನಾನು ಬರೋದಿಲ್ಲ. ಬರೋದಿಲ್ಲ 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 ಬರೋದಿಲ್ಲ. ಏನಾಯ್ತವ? ಯಾಕವ? ಸಮಾಧಾನ ಮಾಡ್ಕೊಳವ. ಏನಾಯ್ತಳವ? ನಾನು ಸ್ನಾನ ಮಾಡಿದ್ರೆ ಇವರು ಬರೋದಿಲ್ಲ ಅಂತಾರೆ. ಯಾವ ಸೀಮೆ ಗಂಡ ನೀನು? ಅವಳಷ್ಟು ಬಿರುತಿನ ಕರಿತಾವಳೆ. ಸ್ನಾನ ಮಾಡಿಸ್ಕೊಳಕ್ಕೆ ಏನ್ ರೋಗ ನಿನ್ಗೆ? ಹಂಗಲ್ಲ ಬಾಬಾ. ಮುಚ್ಚ ಬಾಯ್. ಇನ್ನೊಂದ್ ಕಿತ ಏನಾರು ಇವಳು ಮನಸ್ಸು ನೋಯಿಸ್ಬಿಟ್ರೆ ನಿನ್ ಗತಿ ಏನಾಯ್ತದೆ ಅಂತ ಗೊತ್ತಾ? ನನ್ನ ಹೆಂಡ್ರ ಮನೆಯಿಂದ ವರ್ಗ ಹಾಕ್ಬಿಟ್ಟವಳೆ. ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಿಲ್ಲ. ತಂದೆ ತಾಯಿ ಧರ್ಮ ಮಾಡಿ. ಬೇಡ ಬೇಡ, ನೀನು ಹೇಳ್ದಾಗೆ ಕೇಳ್ತೀನಿ. ಹಂಗ್ ಬನ್ನಿ ದಾರಿಗೆ. ಅಯ್ಯಯ್ಯೋ, ಏನೇ ಇದು ಇಷ್ಟೊಂದು ಸೋಪು? ಎಲ್ಲ ಒಟ್ಟಿಗೆ ತಿಕ್ತೀಯಾ? ಇಲ್ಲ ರೀ, ಒಂದಾದ್ಮೇಲೆ ಒಂದ್ ತಿಕ್ತೀನಿ. ಬಗ್ಗೆ ಸರಿ. ಅಯ್ಯೋ, ತಣ್ಣೀರು ಚಳಿ ಚಳಿತೀನಿ. ಅಯ್ಯೋ, ಎಕ್ಸ್ಕ್ಯೂಸ್ ಮೀ. ಸರ್, ಸ್ವಲ್ಪ ನಿಮ್ ಪ್ರೊಪರೇಟರ್ನ ಕರಿತೀರಾ? ಅವ್ರು ಊರಿಗೆ ಹೋಗಿದ್ದಾರೆ ಸರ್. ಐ ಸಿ. ಯು ಸಿ, ನನಗೆ ಕೆಲವು ಇನ್ಫಾರ್ಮೇಶನ್ಸ್ ಬೇಕಾಯ್ತು, ಕೊಡ್ತೀರಾ? ಏನು? ನಿಮ್ಮ ಹೋಟ್ಲಲ್ಲಿ ಎಷ್ಟು ಜನ ರಿಸೆಪ್ಷನಿಸ್ಟು, ಟೆಲಿಫೋನ್ ಆಪರೇಟರ್ಸು, ಬಾಯ್ಸು, ಸ್ಟಾಫ್ಸ್ ಇದ್ದಾರೆ? ಅವ್ರಿಗೆ ಎಷ್ಟೆಷ್ಟು ಸಂಬಳ ಕೊಡ್ತಾ ಇದ್ದಾರೆ? ಅಷ್ಟೆಲ್ಲ ವಿಚಾರಿಸ್ತಾ ಇದ್ದಾರೆ ಅಂದಮೇಲೆ ಇವರು ಲೇಬರ್ ಆಫೀಸರೇ ಇರಬೇಕು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ರವಿ, ಈ ಹೋಟೆಲ್ ಮ್ಯಾನೇಜರು. ತಾವು? ನಾನು ಜಗದೀಶ್ ಅಂತ. ಎಲ್ರು ನನ್ನ ಹೆಸರನ್ನ ಅರ್ಧ ಸೆನ್ಸಾರ್ ಮಾಡಿ ಈಶಾ ಅಂತಾರೆ. ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಸರ್. ಎಲ್ಲಿ? ಸೆಂಟ್ರಲ್ ಜೈಲ್ ಅಲ್ಲ? ಅಲ್ಲ, ಚೇಂಬರ್ ಅಲ್ಲಿ. ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದಾಗೆ ಏನ್ ತಗೋತೀರಾ ಸರ್? ಓದ್ ಬಂದ್ ಕಡೆ ಏನು ತಗೊಂಡ್ ಅಭ್ಯಾಸ ಇಲ್ಲ. ಅಂದಾಗೆ ನಿಮ್ ಹೋಟ್ಲಲ್ಲಿ ಎಷ್ಟು ರೂಮ್ಗಳಿದಾವೆ? 50 ರೂಮ್ ಇದೆ ಸರ್. ಅದ್ರಲ್ಲಿ ಎಸಿ ಎಷ್ಟು, ನಾನ್ ಎಸಿ ಎಷ್ಟು? 10 ಎಸಿ, ಮಿಕ್ಕಿದ್ದೆಲ್ಲ ನಾನ್ ಎಸಿ. ಇಷ್ಟೊಂದು ಭಯಂಕರ ಶೆಕೆ ಇರ್ಬೇಕಾದ್ರೆ ಎಲ್ಲಾ ರೂಮ್ ಎಸಿ ಇರ್ಬೇಕು. ಅದಿರ್ಲಿ, ನಿಮ್ಮ ಸ್ಟಾಫ್ ವಿವರ ಹೇಳ್ತೀರಾ? ಸರ್, 4 ಜನ ರಿಸೆಪ್ಷನಿಸ್ಟ್ ಇದ್ದಾರೆ, 2 ಟೆಲಿಫೋನ್ ಆಪರೇಟರ್ಸ್, 40 ಜನ ಬಾಯ್ಸ್ ಇದ್ದಾರೆ. ಅವ್ರ ಡ್ಯೂಟಿ ಅವರ್ಸು, ಸ್ಯಾಲ್ರಿ ಎಷ್ಟು? ಡ್ಯೂಟಿ ಅವರ್ಸು 8 ಗಂಟೆ, ಸ್ಯಾಲ್ರಿ 400 ರೂಪಾಯಿ ಸರ್. 400 ರೂಪಾಯಿ? ಹೌದು ಸರ್, ತಗೊಳ್ಳಿ ಸರ್. ಏಯ್ ಬರ ಅಲ್ಲಿ, ನಿನಗೆಷ್ಟಯ್ಯ ಸಂಬಳ? ಏನ್ ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು ಬೊಗಳಯ್ಯ. 40 ರೂಪಾಯ? ಇಲ್ಲ ಸರ್, 400 ರೂಪಾಯಿ. 400 ರೂಪಾಯ? 400 ರೂಪಾಯಿ ಕರೆಕ್ಟ್ ಆಗಿ ಕೊಡ್ತಾರ ಇಲ್ಲ ಚಿಲ್ಲರೆ ಗಿಲ್ರೆ ಮುಂಡಾಯಿಸ್ಬಿಡ್ತಾರ? ಇಲ್ಲ ಸರ್, ಪೂರ್ತಿ ಕೊಡ್ತೀವಿ ಸರ್. ಕೇಳಿದ್ದು ಅವ್ನ ನಿಮ್ಮನ್ನಲ್ಲ, ಹೇಳಯ್ಯ. 200 ರೂಪಾಯಿ. 200 ರೂಪಾಯ? 200 ರೂಪಾಯಿ ಯಾವ ಮೂಲೆ ಸಾಕಾಗತ್ತಯ್ಯ? ಇವ್ರು ಕೊಡೋ ಜುಜ್ಬಿ 200 ರೂಪಾಯಿ ಯಾರು ಸಾರ್ ಕೆಲಸ ಮಾಡ್ತಾರೆ? ಟಿಪ್ಸೆ 1500 ರೂಪಾಯಿ ಸಿಗುತ್ತೆ. 1500 ರೂಪಾಯಿ ಟಿಪ್ಸು, 200 ರೂಪಾಯಿ ಸಂಬಳ, ಟೋಟಲಿ 1700 ರೂಪಾಯಿ. ಸೂಪರ್ ಕೆಲಸ ಅಣ್ಣವ್ರೇ. ಈ ಕೆಲಸ ನನಗೆ ಕೊಟ್ಬಿಡಿ ಅಣ್ಣವ್ರೆ. ಏನ್ ಮಾಡ್ತಾ ಇದೀರಾ ಸರ್? ನಾನು ಸಂಸ್ಕೃತದಲ್ಲ ಕನ್ನಡದಲ್ಲೇ ಹೇಳ್ತಾ ಇರೋದು. ಈ ಬಾಯಿ ಕೆಲಸ ನನಗೆ ಕೊಟ್ಬಿಡಿ. ಅಂದ್ರೆ ನೀವು ಲೇಬರ್ ಆಫೀಸರ್ ಅಲ್ವಾ? ಲೇಬರ್ ಇಲ್ಲ, ಆಫೀಸರ್ ಇಲ್ಲಿಂದ ಬಂತು. ಇದ್ಯಾ ಸರ್ ಕಿತ್ಕೊಂಡ್ಬಿಟ್ರಿ? ಕೊಡಿ, ಸ್ವಲ್ಪ ಕುಡ್ದು ಕೊಡ್ತೀರಿ. ಇಡಿಯಟ್, ಲೇಬರ್ ಆಫೀಸರ್ ಅಂತ ಬಂದು ನಮ್ನೆಲ್ಲ ಚೀಟ್ ಮಾಡ್ತೀಯಾ? ಪೊಲೀಸ್! ಸ್ಕೂಲ್ ಮಾಸ್ಟರ್ ಶಂಕರಯ್ಯ. ಇದೇ ಮನೇನೆ. ಮಾಸ್ಟಾರು ಮಾಸ್ಟಾರು. ಯಾರು? ನಾನು ಮೇಷ್ಟ್ರೆ, ನಿಮ್ ಶಿಷ್ಯ ಈಶಾ. ನಿಮ್ಮ ಹತ್ರ ಅಕ್ಷರ ಕಲ್ತವನು. ನನ್ನ ಹತ್ರ ಅಕ್ಷರ ಕಲ್ತರು 1,00,000 ಜನ ಇದ್ದಾರೆ. ಅದ್ರಲ್ಲಿ ನೀನ್ ಯಾರು? ಅದೇ ಮೇಷ್ಟ್ರೆ, ಪ್ರತಿ ಶನಿವಾರ ಆಂಜನೇಯನ ಗುಡಿಲಿ ಪ್ರಸಾದ ಕೊಡ್ತಾರೆ ಅನ್ಬಿಟ್ಟು ಸ್ಕೂಲ್ ಚಕ್ಕರ್ ಹೊಡೆದಾಗ ನಿಕ್ಕರ್ ಬಿಚ್ಚು ಹೊಡಿತಿದ್ರಲ್ಲ, ಆ ಈಶಾ. ಓ, ನಮ್ ಜಡೆ ಮಾಯಸಂದ್ರ ಶಿವಲಿಂಗಯ್ಯನವ್ರ ಮಗ ಜಗದೀಶಾನ? ಎಕ್ಸಾಕ್ಟ್ಲಿ. ಅವತ್ತು ನೀವು ಕಷ್ಟಪಟ್ಟು ಓದಿಸಿದಕ್ಕೆ ಇವತ್ತು ನಾನು ಡಬಲ್ ಗ್ರಾಜುಯೇಟ್ ಆಗಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಬಹುಮಾನ ಕೊಟ್ಟೋಗೋಣ ಅಂತ ಬಂದೆ. ಹೌದಾ? ವೆರಿ ಗುಡ್ ವೆರಿ ಗುಡ್. ಗುರು ಭಕ್ತಿ ಅಂದ್ರೆ ಇದು. ಸ್ವಲ್ಪ ಇರು.
ಲೇ ಮೀನಾಕ್ಷಿ, ಶಕುಂತಲಾ ಬನ್ನಿ. ಏನ್ರಿ? ಈಗ ಅದೇನ್ ಬಹುಮಾನ ಕೊಡ್ಬೇಕು ಅಂತಂದಿದ್ಯೋ ಕೊಡೋ. ಅಯ್ಯಯ್ಯ, ಇವ್ರ ಮುಂದೆ ಬೇಡಿ ಮೇಟ್ರೆ, ರೋಮ ಬನ್ನಿ ಕೊಡ್ತೀನಿ. ನಿನ್ ಗುರುಭಕ್ತಿ ನೋಡಿ ಇವರೆಲ್ಲ ಮೆಚ್ಕೋಬೇಕು. ಪರವಾಗಿಲ್ಲ, ಕೊಡೋ. ಸರಿ, ನಿಮಗ್ ರಾಚಾರ. ಕತ್ತಿ, ಇದು ಪತ್ರ. ಏನೋ ಇದು? ಕೆಲಸ ಸಿಕ್ತೆ ಜೀವನದಲ್ಲಿ ಬೇಸತ್ತಿರೋ ನಾನು ಇದೇ ಕತ್ತಿಯಿಂದ ನನ್ನ ಕುತ್ತಿಗೆನ ಕಾಚಾಕಂದ ಕತ್ತರಿಸ್ಕೊಂಡು ಸತ್ತೋಗ್ಬಿಡ್ತೀನಿ. ಅಯ್ಯಯ್ಯೋ, ನನ್ನ ಸಾವಿಗೆ ಶಂಕರ ಮೇಷ್ಟ್ರೆ ಕಾರಣ ಅಂತ ಈ ಪತ್ರದಲ್ಲಿ ಬರೆದಿಟ್ಟಿದ್ದೀನಿ. ದಿಸ್ ಇಸ್ ಕಾಪಿ ಟು ಚೀಫ್ ಮಿನಿಸ್ಟರ್, ಕಾಪಿ ಟು ಹೋಮ್ ಮಿನಿಸ್ಟರ್, ಕಾಪಿ ಟು ಪ್ರೈಮ್ ಮಿನಿಸ್ಟರ್. ಆಗ ಅವ್ರು ಬರ್ತಾರೆ, ನಿಮ್ಮನ್ನ ನಾಯಿಗೊಂದಂಗ್ ಒಂದು ಎತ್ತಾಕೊಂಡೋಗಿ ನೇಣ್ಗಂಬ ಹತ್ತಿಸ್ಬಿಡ್ತಾರೆ. ಆಗ ನಿಮ್ಮ ಹೆಂಡತಿ, ನಿಮ್ಮ ಮಗಳು ಅಣ್ಣ ದೇವಸ್ಥಾನ ಮುಂದೆ ಅಮ್ಮ ತಾಯೇ ಅಂತ ತಿರುಪಿ ಎತ್ಬಿಡ್ತಾರೆ. ಟೋಟಲಿ ನಿಮ್ ಫ್ಯಾಮಿಲಿ ಚಿತ್ರಾನ್ನ ಆಗೋಗ್ಬಿಡತ್ತೆ. ಇವನಿಗೆ ಕಷ್ಟಪಟ್ಟು ಓದಿಸಿದ್ದಕ್ಕೆ ಒಳ್ಳೆ ಗ್ರಹಚಾರಕ್ ಬಂತಲ್ಲ. ಹೇಗಾದ್ರೂ ಮಾಡಿ ಅವ್ನಿಗೊಂದ್ ಕೆಲ್ಸ ಕೊಡ್ಸ್ರಿ, ಇಲ್ದೇ ಇದ್ರೆ ನಾನು ವಿಧವೆ ಆಗ್ಬಿಡ್ತೀನಿ. ಅಯ್ಯಯ್ಯೋ, ಏನ್ ಮಾಡ್ಲಿ? ಕಾರ್ ಗ್ಯಾರೇಜ್ ಅಲ್ಲಿ ಕೆಲಸ ಕೊಡ್ಸಿದ್ರೆ ಮಾಡ್ತೀಯಾ? ಗ್ಯಾರೇಜ್ ಆದ್ರೇನು, ಮುಲ್ಲಾ ಸಾಬಿ ಗುಜ್ರಿ ಆದ್ರೇನು ಮಾಡ್ತೀನಿ ಮಾಸ್ಟರ್. ಆದ್ರೆ ಒಂದ್ ಮಾತ್ರ ಜ್ಞಾಪಕ ಇಟ್ಕೋ. ಪ್ರಾಮಾಣಿಕನಾಗಿ ಶ್ರದ್ಧೆಯಿಂದ ಸತ್ಯನಿಷ್ಠೆಯಿಂದ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋ. ಆಯ್ತು ಮಾಸ್ಟರ್. ಏನ್ ಗುರು ಕೆಲ್ಸಕ್ ಸೇರಿ ಅಡ್ವಾನ್ಸ್ ತಗೊಂಡು ಪಾರ್ಟಿ ಗೀಲ್ಟಿ ಕೊಡಿಸ್ತೀಯ ಅಂದ್ರೆ? ನಿಮ್ಮ ಅಜ್ಜಿ ಗುರುಗಳು ನ್ಯಾಯ ನೀತಿಯಿಂದ ನಡ್ಕೊಂಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಗ್ಯಾರೇಜ್ ಇಂದ ಕೀಕ್ ಔಟ್ ಆಲ್ ಮೈ ಫೇಟ್. ವಾಟ್ ಹ್ಯಾಪನ್? ಹಬ್ಬ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಅಣ್ಣ, ಯಾಕಂಗ್ ಜಂಪ್ ಹೊಡ್ದೆ? ಅದೇನೋ ಗುರು, ಯಾರಾದ್ರೂ ಬಗ್ಗಿರೋದ್ ನೋಡಿದ್ರೆ ತಕ್ಷಣ ಜಂಪ್ ಹೊಡಿಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ಕೈಕಲೆಲ್ಲ ಗಡಗಡ ಅಂತ ಆಡುತ್ತೆ. ನಿಮ್ಮ ಏನ್ ಈ ಪರ್ಸನಾಲಿಟಿ ಕೊಂಡು ಹಿಂಗ್ ಜಂಪ್ ಹೊಡಿತಲ್ಲ, ನಮ್ಮಗೇನಾದ್ರು ಪರ್ಸನಾಲಿಟಿ ಇದ್ದಿದ್ರೆ ಎಷ್ಟು ಡಿಸೈನ್ ಜಂಪ್ ಹೊಡ್ತಿದ್ದೆ. ತಪ್ಪು ನಿಂದಲ್ಲ, ನಿನ್ನ ಸೈಜ್. ಮದ್ವೆಯಲ್ಲಿ ನಿಮ್ ಮಾಮ ಕೊಟ್ಟಿದ್ದ ಸೈಕಲ್ಲು ಡಕೋಟ. ಜೋರಾಗಿ ತುಳಿರಿ ಮೇಷ್ಟ್ರೆ. ಏನ್ ತುಳಿಯೋದು ನನ್ನ ಪಿಂಡ? ಕಾಲ್ ಸೋತು ಹೋಗ್ತಾ ಇದೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ. ಏನಾಯ್ತು ಮೇಷ್ಟ್ರೆ? ಏನು ಇಲ್ಲಪ್ಪ, ನನ್ನ ಕಷ್ಟ ನೋಡ್ಲಾರ್ದೆ ಆ ದೇವ್ರು ನನ್ ಕಣ್ಣೆದ್ರಿಗೆ ಪ್ರತ್ಯಕ್ಷ ಆಗ್ತಿದ್ದಾನೆ. ಆಗ ವರ ಕೇಳ್ಕೊಳ್ಳಿ. ಕೇಳ್ಕೊತೀನಪ್ಪ, ಕೇಳ್ಕೊತೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಖಂಡಿತವಾಗಿ ಮೇಷ್ಟ್ರಾಗ ನಾನು ಹುಟ್ಟಿಸ್ಬೇಡ. ಅಕಸ್ಮಾತ್ ಆಗಿ ಹುಟ್ಟಿಸಿದ್ರು ನಿನ್ನಂತ ಶಿಷ್ಯನ ಕಳಿಸ್ಬೇಡ ಅಂತ ಕೇಳ್ಕೊತೀನಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೋ ಏನೋ, ನಿನ್ ಕಣ್ಣಿಗೆ ಬಿದ್ದಲ್ಲ ನಾನು. ಪಾಹಿಮಾಂ ಕೂನಾಬು. ಓಹೋ, ಶಂಕರ ಮೇಷ್ಟ್ರು ಕೂತ್ಕೊಳ್ಳಿ ಸರ್. ನೀನ್ ನನ್ ಕಾಪಾಡ್ತೀನಿ ಮಾತು ಕೊಟ್ರೆ ಕೂತ್ಕೋತೀನಿ. ಓ, ಖಂಡಿತವಾಗ್ಲು ಕೂತ್ಕೊಳ್ಳಿ ಸರ್. ಏನ್ ಸರ್ ವಿಷಯ? ನಿನ್ನ ಆಫೀಸ್ ನಲ್ಲಿ ನಾನು ಶಿಷ್ಯನೊಬ್ಬನಿಗೆ ಕೆಲಸ ಕೊಟ್ಟು ನನ್ನ ಗಂಡಾಂತರಿಂದ ಪಾರ್ ಮಾಡಯ್ಯ, ನೀನಿಗೆ ಕೈ ಮುಗಿತೀನಿ. ಛೇ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಕೈ ಮುಗಿತೀರ ಮೇಷ್ಟ್ರೆ? ಯಾರು ಕೆಲಸ ಕೊಡ್ಬೇಕು ಹೇಳಿ. ಒಂದ್ ನಿಮಿಷ. ಈಶಾ, ಬಾರ ಒಳಗೆ. ಇವನೇ ಕಣಯ್ಯ ಈಶಾ ಅಂತ, ತುಂಬಾ ಬ್ರಿಲಿಯಂಟು. ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡ್ತಾನೆ. ವೆರಿ ಗುಡ್. ಏನ್ ಓದಿದ್ಯಪ್ಪ? ನಿಜ ಹೇಳು ಸುಳ್ಳು ಹೇಳು? ಏನಯ್ಯ ಹೀಗ್ ಕೇಳ್ತಾ ಇದೀಯಾ? ನಿಜಾನೇ ಹೇಳು. MLA ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. MAನಾ? ಅಯ್ಯಯ್ಯೋ, ನಮ್ಮ ಆಫೀಸಲ್ಲಿ ಜವಾನನ್ ಕೆಲಸ ಮಾತ್ರ ಖಾಲಿ ಇದೆಯಲ್ಲ. ಅಯ್ಯೋ ಪರವಾಗಿಲ್ಲಯ್ಯ, ಕಸ ಹೊಡೆಯೋ ಕೆಲಸ ಇದ್ರು ಮಾಡ್ತಾನೆ. ಈಗಿನ ಕಾಲದಲ್ಲಿ BA MA ಓದಿರೋರಿಗೆ ಇದಕ್ಕಿಂತ ಒಳ್ಳೆ ಕೆಲಸ ಯಾವ ಸಿಗುತ್ತೆ ಹೇಳು? ಸರಿ, ಹಾಗಿದ್ರೆ ನಾಳೆನೆ ಡ್ಯೂಟಿ ಜಾಯ್ನ್ ಆಗ್ಬಿಡಪ್ಪ. ಆಯ್ತು ಸರ್. ಏನಯ್ಯ, ಈ ಆಫೀಸ್ಗೆ ಬಾಸ್ ಆಗಿರೋ ನಾನು ಬಂದ್ರೆ ಒಂದು ನಮಸ್ಕಾರ ಹಾಕಕ್ಕೂ ಬರುವ ನಿನಗೆ? ಏನ್ ಓದಿದ್ರೆ ಏನಯ್ಯ ಪ್ರಯೋಜನ? ಮ್ಯಾನರ್ಸ್ ಇರ್ಬೇಕಣಯ್ಯ, ಮ್ಯಾನರ್ಸ್. ಅದಕ್ಕೆ ನೀನು MA ಓದಿದ್ರು ಪ್ಯೂನ್ ಆಗಿದೀಯಾ, 10ನೇ ಕ್ಲಾಸ್ ಓದಿರೋ ನಾನು 10 ಫ್ಯಾಕ್ಟ್ರಿ ಪ್ರೊಪ್ರೈಟರ್ ಆಗಿದ್ದೀನಿ. ಹೀಗೆ ಇದ್ರೆ ಲೈಫಲ್ಲಿ ಮುಂದಕ್ಕೆ ಬರಲ್ಲ ಕಣಯ್ಯ. ಏನಯ್ಯ, ಏನಾಯ್ತು? ನಮಸ್ಕಾರ ಸರ್. ಗುಡ್, ಕೂತ್ಕೋ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಾಯ್ ಆಶಾ. ಗುಡ್ ಮಾರ್ನಿಂಗ್ ಸರ್. ಬೋರ್ವೆಲ್ ಫೈಲ್ ರೆಡಿನಾ? ರೆಡಿ ಸರ್. ಓಕೆ. ಏನಯ್ಯ? ನಮಸ್ಕಾರ ಸರ್. ನಿನ್ ನಮಸ್ಕಾರ ಸಾಕು, ದಾರಿಬಿಡಯ್ಯ. ಓ, ಹಲೋ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕಣಯ್ಯ. ಒಂದ್ ನಿಮಿಷ ಸರ್.
ನಮಸ್ಕಾರ ಹೇಳಾಯ್ತಾ ಹೋಗಯ್ಯ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೋಗಯ್ಯ. ಸರ್ ನಿಮ್ಗಲ್ಲ ಸರ್, ನಮ್ಮ ಪ್ಯೂನ್ಗೆ. ಒಂದ್ ನಿಮಿಷ, ನಮಸ್ಕಾರ ಹೇಳಾಯ್ತಲ್ಲ, ಸುಮ್ಮನೆ ಹೋಗಯ್ಯ. ಹೇಳಿ ಸರ್. ಹಲೋ 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 ಸರ್. ಫೋನ್ ಇಟ್ಟೇ ಬಿಟ್ರು. ಏನಯ್ಯ? ನಮಸ್ಕಾರ ಸರ್. ಅಪ್ಪ ಮಹಾನುಭಾವ, ನನ್ಗೆ ಔಷಧ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಪಾಡಿ ನನ್ ಬಿಟ್ಟು ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನೀ ನಮಸ್ಕಾರ ಸಾಕು, ಹೋಗಯ್ಯ. ಟಾಯ್ಲೆಟ್. ಫೈಲ್ ರೆಡಿ ಸರ್. ಅಯ್ಯೋ, ಆ ಫೈಲ್ ಅಲ್ಲ ನಾನು ಕೇಳಿದ್ದು, ಓದ್ಕೋ. ಹಲೋ, ಟೈಪಿಂಗ್ ಟೈಪ್ ಪ್ಲೀಸ್. ನಮಸ್ಕಾರ ಸರ್. ನೀ ಯಾಕೆ ಹೇಳಿ ಬಂದೆ? ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನಮಸ್ಕಾರ ಹಾಕಾಯ್ತಲ್ಲ, ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ, ನಿನ್ನ ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತಿದ್ದೀನಿ. ನಮಸ್ಕಾರ ಸರ್. ಅಯ್ಯೋ, ನನಗೂ ಹುಚ್ಚಿಡಿತಾ ಇದೆ. ಇವನ್ ನಮಸ್ಕಾರದಿಂದ ಯಾರಾದ್ರೂ ಕಾಪಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಮ್ ಡಿ ಮಿಂಟ್ಲಾಬಿಟ್ಟ, ಕಚ್ಕಿಚ್ಬಿಟ್ಟಾನು. ನಮಸ್ಕಾರ. ಮಾಸ್ಟರು, ಆ ಕೆಲ್ಸನೂ ಕಿತ್ಕೊಂಡು ಹೊಲ್ಟೋಯ್ತು. ಲೇ ಮೀನಾಕ್ಷಿ, ಶಕುಂತಲಾ, ಏನಾಯ್ತ್ರಿ? ಅರ್ರೆ, ಎಲ್ಲಯ್ಯ ಹೊಲ್ಟದ್ರು? ಮೇಷ್ಟ್ರೆ ಮೇಷ್ಟ್ರೆ. ನೋಡಿ ಸರ್, ಇದೇ ಮನೆ. ಏನಯ್ಯ ಇದು? ಯಾವ್ದೋ ಹಳೆ ಮನೆ ತೋರಿಸ್ತಾ ಇದ್ಯಾ? ಹೊರಗಡೆ ನೋಡಕ್ ಹಳೇದಾಗಿದೆ, ಒಳಗಡೆ ಬಂಬಾಟಾಗಿದೆ. ಬನ್ನಿ ಸರ್. ಹಾ, ಮನೆ ಏನೋ ಚೆನ್ನಾಗಿದೆ. ನೀರ್ ಯಾವಾಗ್ಲೂ ಬರ್ತದೇನೆ? 24 ಗಂಟೆ ಕಣ್ಣೀರು ರುಚಿ ಎಲ್ಲ ತಣ್ಣೀರು ಬರ್ತಾನೆ ಇರುತ್ತೆ. ಟ್ಯಾಂಕ್ ಅಲ್ಲಿ ನೀರಿದ್ರೆ. ಲೈಟು 365 ದಿನ ಕರೆಂಟ್ ಇದ್ದಾಗ ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಮನೆ ಸೋರಲ್ಲ ತಾನೆ? ಮಳೆ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಸೋರಲ್ಲ. ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ. ಬಾಡಿಗೆ ಎಷ್ಟಯ್ಯ? ನೋಡಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ. ನಿಮ್ಗೋಸ್ಕರ 10,000 ರೂಪಾಯಿ ಅಡ್ವಾನ್ಸು, 1,000 ರೂಪಾಯಿ ಬಾಡಿಗೆ. ಏನ? 10,000ನ? ಈ 20,000 ರೂಪಾಯಿ ಅಡ್ವಾನ್ಸ್ ಕೊಟ್ರು ಇಂತ ಮನೆ ಸಿಕ್ಕಾಕಿಲ್ಲ ಸಾ. ನಾಳೆ ಅಡ್ವಾನ್ಸ್ ಕೊಟ್ರ ಆಗುತ್ತಾ? ನಾಳೆನಾ? ನೀವೀಗ ಒಂದು ಕೆಲಸ ಮಾಡಿ, 1,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಡಿ, ಮಿಕ್ಕಿದ್ ನಾಳೆ ಕೊಡಿರಂತೆ. ತಗೊಳ್ಳಿ ಬೀಗ. ಹಂಗೆ ಬೇಗ ಬಂದ್ ಮನೆಗೆ ಸೇರ್ಕೊಂಡ್ಬಿಡಿ. ಈ ಕಾಲದಲ್ಲಿ ಮನೆ ಖಾಲಿ ಇದೆ ಅಂದ್ರೆ ಎಲ್ಕಾ ನನ್ ಮಕ್ಕಳು ರೆಂಟ್ ಕಂಟ್ರೋಲ್ ಬರ್ದಾಕ್ಬಿಡ್ತಾರೆ. ಅದು ಸರಿನೇ. ಬರ್ಲ? ನಿಧಾನ ತಿನ್ರಿ, ಮೂಳೆ ಗಂಟಲ್ ತಗಲಾಕೊಂಡ್ಬಿಟ್ಟತ್ತು. ಇದು ಶಂಕರೈ ಮಾಸ್ಟರ್ ವರಪ್ರಸಾದ. ಬೋಲೋ ಶಂಕರೈ ಮಾಸ್ಟರ್ ಕಿ, ಕಲ್ಮಿ ಕಬಾಬ್ ಕಿ, ಕ್ಯಾರಿಯನ್. Who is nonsense? Oh, Inspector. ಇನ್ಸ್ಪೆಕ್ಟ್ರೆ, ಬನ್ನಿ ಬಿರಿಯಾನಿ ತಿನ್ನೋಣ. ಬಿರಿಯಾನಿನ? ಅದ್ರ ಜೊತೆಗೆ ಬಿಸಿ ಬಿಸಿ ಚಾಪ್ಸ್ ಕೊಡ್ತೀನಿ. ದೇವ್ರಾಣೆ ನಾವು ಮೋಸ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಸರ್. ಮನೆ ಖಾಲಿ ಇದೆಯಲ್ಲ ಅಂತ ನೋಡ್ತಾ ನಿಂತಿದ್ವಿ. ಅಷ್ಟ್ರಲ್ಲಿ ಒಬ್ಬ ತಡಕ್ಲಾಂಡಿ ನನ್ನ ಮಗ ಬಂದ. ಹೌದು ಸರ್, ನೋಡಕ್ ತೇಟ್ ನಿಮ್ಮಂಗೆ ಇದ್ದ. ಒಳ್ಳೆ ಹೈಟು, ಒಳ್ಳೆ ವೆಯ್ಟು, ಬುದ್ಧಿ ಮಾತ್ರ ಶಾರ್ಟು. ಸತ್ಯವಾಗ್ಲು ಸರ್, ಬ್ಯಾಡ್ ಬೇಡ ಆದ್ರೂ ಈ ಮನೆ ನನಗೆ ಬೇಕು ಅಂತ ಜೇಬ್ನಲ್ಲಿ 1,000 ರೂಪಾಯಿ ಇಟ್ಬಿಟ್ಟ ಸರ್. ನನಗೆ 1,000 ರೂಪಾಯಿ ಮೋಸ ಮಾಡಿ ನನ್ನ ಮುಂದೆ ಸುಳ್ಳು ಮಗಳ್ತಾ ಇದ್ಯಾ? ನೀವಾ ಸರ್? ಮೊದ್ಲು ಹೇಳಕ್ಕಿಲ್ವಾ? ಮೊದಲೇ ಹೇಳ್ಬೇಕಾಗಿತ್ತಾ? ಈಗ ಎತ್ತಿ ನಡಿ ಏರೋಪ್ಲೇನ್. ಏರೋಪ್ಲೇನ್ ಬೇಡಿ ಸರ್, ಸಿಟಿ ಬಸ್ ಹತ್ಸ್ಬಿಟ್ರೆ ಮನೆ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ನಮಸ್ಕಾರ ಸರ್. ಕಂಗ್ರಾಚುಲೇಷನ್ ಸರ್. ಪ್ಲೀಸ್ ಟೇಕ್. ದಿಸ್ ಇಸ್ ಮೈ ಪ್ರೆಸೆಂಟೇಷನ್. ಯಾಕೆ? ಇಂಥ ಕಳ್ರನ್ನ ಎಷ್ಟು ಸಲೀಸಾಗಿ ಹಿಡಿದಿದ್ದೀರಾ ಸರ್. ವೀರಪ್ಪನ ಹಿಡಿಯಕ್ಕೆ 3 ವರ್ಷದಿಂದ ಮುಲುಗ್ತಾ ಇದಾರೆ. ನೀವಾಗಿದ್ದಿದ್ರೆ 3 ದಿವಸದಲ್ಲೇ ವೀರಪ್ಪ ಏನೋ ಅವ್ರ ಅಪ್ಪನ್ನೇ ಹಿಡಿದು ಬಿಡ್ತಿದ್ರಿ ಸರ್. ಸರ್, ಯು ಆರ್ ಗ್ರೇಟ್ ಸರ್. ಯು ಆರ್ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಟಾಪ್ ಇಟ್ ಸರ್. ಅದನ್ನ ಕೆಳಗಡೆ ಇಡಬೇಡಿ. ಯಾಕೆ? ಅದರಲ್ಲಿ ಶಬ್ದ ಬರ್ತಾ ಇದೆ. ಕೇಳಿಸುತ್ತಾ? ಟಿಕ್ 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 ಅಂತ ಇದೆ.
ಕೆಚ್ಚಪ್ಟಿ ವಾಚ ಅಲ್ಲ GMT ಬಾಂಬ್ ಬಾಂಬು ಕೆಳಗಿಟ್ರೆ ನೀವ್ ಇಟ್ಕೊಳ್ಳಿ ಗುಡ್ ಬೈ ಕ್ಯಾಚ್ ಓಡಿ 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 ಎಲ್ಲ ಓಡೋಗ್ಬಿಟ್ರಲ್ಲಪ್ಪ ರಾಮಣ್ಣ ಬಾಂಬು 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 ಏನ್ ನೇರವಾಗಿ ಒಳಗೋಗ್ತಿದ್ಯಲ್ಲ ಎಲ್ಲಿಗೆ ಸ್ವಯಂವರಕ್ಕ ಇಷ್ಟುದ್ದ ಕ್ಯೂ ಕಾಣಿಸ್ತಾ ಇಲ್ವಾ ಹೋಗ್ ನಿನ್ ಕಡೆ ಹಿಂದ್ಗಡೆ ನಾವೆಲ್ಲ ಲೈನ್ ಅಲ್ಲಿ ಬರೋರಲ್ಲ ನಮ್ಗೆ ಮಿನಿಸ್ಟರ್ ರೆಕಮೆಂಡೇಶನ್ ಇದೆ ಮಿನಿಸ್ಟರ್ ರೆಕಮೆಂಡೇಶನ್ ಇದು ಸಾರಾಯಿ ಕಾಂಟ್ರಾಕ್ಟ್ ಅಲ್ಲ ಗ್ಯಾಸ್ ಏಜೆನ್ಸಿ ಇಲ್ಲ ಹೋಗ್ ನಿನ್ ಕಡೆ ಹಿಂದ್ಗಡೆ ಏನೇ ಎಷ್ಟು ದೊಡ್ಡ ಕ್ಯೂ ಇವ್ರನ್ನೆಲ್ಲ ದಾಟ್ಕೊಂಡು ಹೋಗೋಷ್ಟ್ರಲ್ಲಿ ಎರಡ್ ಮಚ್ಚೆ ಹುಡುಗಿನ ಯಾವನ್ನ ಹಾಸ್ಕೊಂಡು ಹೋಗ್ಬಿಡ್ತಾರಲ್ಲ ಏನ್ ಮಾಡೋದು ಈಗ ಒಳಗಡೆ IAS ಲೆವೆಲ್ ಕ್ವಶನ್ ಕೇಳ್ತಾರೆ ಎಲ್ರು ರೆಡಿನಾ ಒಳಗಡೆ ಏನ್ ಕ್ವಶನ್ ಕೇಳ್ತಾರೆ ಅಂತ ನಿಂಗೇನ್ ಗೊತ್ತು ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ ಹೌದಾ ಏನ್ ಪ್ರಶ್ನೆ ಹೇಳ ಈಗ ಮೂಗ ನೀರ್ ಕುಡಿಬೇಕು ಅಂದ್ರೆ ಹ್ಯಾಕ್ ಕೇಳ್ತಾನೆ ನಿನಗೂ ಗೊತ್ತಾಗೋಗ್ಬಿಡ್ತಾ ಈಗ ಎರಡನೇ ಪ್ರಶ್ನೆ ಕುರುಡ ಕೋಲಿನ ಸಹಾಯ ಇಲ್ದೆ ಹೇಗ್ ನಡೀತಾನೆ ಏನು ಶ್ರದ್ಧೆ ಅಬ್ಬಾ ಗೋಡ್ ಪಸ್ ಗುಲ್ಪಸ್ ಯಾರಲ್ಲಿ ಸ್ವಯಂವರಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ನನ್ನ ಉಡುಪಿ ವಧುವನ್ನು ಕರೆದು ತಂದೆ ಸದಾನಂದ ಈ ನಾಟಕದ ಮಾತೆಲ್ಲ ಬಿಟ್ಟು ಯಾತಕ್ ಬಂದಿದ್ಯಾ ಅಂತ ಬೊಗಳು ನನ್ನ ಭಾಗದ ಸತಿ ಸಾವಿತ್ರಿ ಅರ್ಥಾತ್ ನಿಮ್ಮ ಮಗಳು ಸಂಗೀತಳನ್ನು ಮದುವೆ ಆಗಲು ಬಂದಿದ್ದೇನೆ ದಯವಿಟ್ಟು ಕರೆದು ತನ್ನಿ ಮಾವ ಅಯ್ಯೋ ಮುಚಾಯ ಬಾಯಿ ನನ್ನ ಮಗಳು ಮದುವೆ ಮಾಡ್ಕೊಳಕ್ಕೆ ನಿನ್ಗೇನೇ ಆಯ್ತು ಯೋಗ್ಯತೆ ತಾಳಿ ಕಟ್ಟಿದ ಗಳಿಗೆಯಿಂದ ಸರಿಯಾಗಿ ಲೆಕ್ಕ ಹಾಕಿ 9 ತಿಂಗಳು 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಿನ್ನ ಮಗಳಿಗೆ ತಾಯಿಯನ್ನು ಪಟ್ಟ ಕೊಟ್ಟು ನಿನಗೆ ತಾತ ಅನ್ನೋ ಪಟ್ಟ ಕೊಡ್ತೀನಿ ಅಯ್ಯ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲ ಒಂದ್ ಮೊದಲು ಮಾಡೋ ಕೆಲ್ಸ ಅದೇಯಾ ಅದ್ ಸರಿ ನೀನ್ ಹಿಂದೆ ಮುಂದೆ ಯಾರು ಇಲ್ವಾ ನನ್ನ ಮುಂದೆ ನೀನಿದ್ಯಾ ನನ್ನ ಹಿಂದೆ ನನ್ನ ವೈರಿಗಳು ಕ್ಯೂನಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ಎಲ್ಲಿವರೆಗೂ ಓದಿದ್ರು ಎಮ್ಮೆ ಅಂದ್ರೆ ಎಮ್ಮೆ ಅವ್ರಿಗೆ ಓದಿನಿ ಕಟ್ಕೊಂಡ್ ನೆಂಟ್ರಿಗೆ 2 ಹೊತ್ತು ಇಟ್ಟ ಹಾಕ್ಬೇಕಲ್ಲ ಅದಕ್ ಉದ್ಯೋಗ ಏನ್ ಮಾಡ್ತಿದ್ಯಾ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿದೀನಿ ಇನ್ನ ಕೆಲಸ ಸಿಕ್ಕಿಲ್ಲ ಓಹೋ ಕೆಲ್ಸ ಇಲ್ಲ ತಿರ್ಬೋಕಿ ಮೈ ಡಿಯರ್ ಉಡ್ಬಿ ಮಾವ ನಿನ್ನ ಮಗಳು ನನ್ನನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಕಾಲ್ ನಡ್ಕೊಂಡು ಕೊರ್ರೋ ಮರ್ರೋ ಅಂತ ಕೇಳ್ಕೊಂಡಿದ್ಕೆ ನಾನ್ ಬಂದಿದ್ದು ನಿನ್ ಯೋಗ್ಯತೆ ಏನು ಅಂತ ಸರಿಯಾಗಿ ತಿಳ್ಕಂದೆ ನನ್ ಮಗಳು ಆತರ ಪಟ್ಬಿಟ್ಟವಳೆ ಹಾಯ್ ಜಗದೀಶ್ ಜಗದೀಶು ಓ ಮೈ ಡಿಯರ್ ಸತಿ ಸಾವಿತ್ರಿ ಈ ಬೊಂಬಾಟ್ ಹುಡುಗ ನಿನಗೋಸ್ಕರ ಬಂದಿದ್ದಾನೆ ಬಾ ಈಶಾ ನನ್ನ ಪ್ರಾಣೇಶ ಪ್ರಿಯಾ ಏನ ಚುಚ್ತಾ ಇರೋದು ನನಗೂ ಚುಚ್ತಾ ಇದೆ ಇನ್ನು ಸ್ವಯಂವರನೇ ಆಗಿಲ್ಲ ಅದಕ್ ಮೊದ್ಲೇ ಹಿಡ್ಕೇಳೋದು ತೆಪ್ಕೇಳೋದು ಪಿರಿಯೇ ಪ್ರಾಣಕಾಂತ ಅಂದ್ರೆ ಕೈಯಾಗ ಹೆಂಗೈತ್ ನೋಡು ತಗದು ಬುಟ್ಟೆ ಅಂದ್ರೆ ಅಪ್ಪ ನೀ ಸ್ವಲ್ಪ ಸುಮ್ನೆ ಬಾ ಏನಯ್ಯ ದೊಡ್ಡ ಮನ್ಸ ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾ ಆದ್ರೆ ಒಂದು ಕಂಡೀಷನ್ ವಾಟ್ ಇಸ್ ದಟ್ ನಾನ್ಸೆನ್ಸ್ ಈ ಮದುವೆ ನಡಿಬೇಕು ಅಂದ್ರೆ ನೀನು ನನಗ್ 1 ಲಕ್ಷ ರೂಪಾಯಿ ಕೊಡ್ಬೇಕು ಲಕ್ಷನ ಅಲ್ಲ ಲಕ್ಷನ ವರದಕ್ಷಿಣೆ ನೀನ್ ನನಗ್ ಕೊಡ್ಬೇಕು ಅಂತದ್ರಲ್ಲಿ ವಧು ದಕ್ಷಿಣೆ ನಾನ್ ನಿನ್ ಕೊಡ್ಬೇಕಾ ಅದೇ ಈ ಗಾರೆ ಗಂಗೆನ್ ಸ್ಪೆಷಾಲಿಟಿ ನೀವ್ ಕಂಡೀಷನ್ ಒಪ್ಪದೆ ಹೋದ್ರೆ ಗಂಡಾಂತರಿಂದ ಪಾರಾಗೋದು ಬಹಳ ಕಷ್ಟ ಲಕ್ಷ ತಾನೆ ಓಕೆ ಮುಹೂರ್ತ ಮಾಡಿಸ್ಬಿಡು ಕೈಗೆ ಕ್ಯಾಶ್ ಕೊಟ್ಟ ಮೇಲೆ ತಾಳಿ ಕಟ್ಸೋದು ಕೊಯ್ಬೇಡ ಕಣ ಮಾವ ಕ್ಯಾಶ್ ಕೊಟ್ಮೇಲೆ ತಾಳಿ ಕಟ್ಟದ್ ನಾನು ಮಾತು ಅಂದ್ರೆ ಮಾತು ಶ್ರೀರಾಮಚಂದ್ರಗಿಂತ ಒಂದ್ ಹೆಜ್ಜೆ ಮುಂದೆ ನಾನು ಮದುವೆ ಮಂಟಪದಲ್ಲಿ ಈ ಕಡೆ ನೀನು ಕ್ಯಾಶ್ ಎಣಿಸ್ತಿರು ಆ ಕಡೆ ನಾನು ತಾಳಿ ಕಟ್ತಿರ್ತೀನಿ ಓಕೆ ಹಾಗಿದ್ಮೇಲೆ ನಮ್ಮ ಮತ್ತೆ ಗ್ಯಾರಂಟಿ ತಗೊಳ್ಳಿ ಶೆಟ್ರ ಇನ್ವಿಟೇಷನ್ ಓ ವೆಂಕೋಬ್ರಾಯರು ನೀವು ಇಲ್ಲ ಇದ್ರೆ ತಗೊಳ್ಳಿ ಏನಯ್ಯ ನಮ್ಮ ಮನೆ ಖಾಲಿ ಮಾಡಿ ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ಯಾ ಮನೆ ಖಾಲಿ ಮಾಡ್ತಿಲ್ಲ ಸ್ವಾಮಿ ನನ್ ಮದುವೆ ಇನ್ವಿಟೇಷನ್ ಏನಯ್ಯ ಇದು ಇಷ್ಟುದ್ದ ಇದೆ ಮದುವೆ ಸಾಮಾನ್ಯ ಪಟ್ಟಿನ ಅಲ್ಲ ರೀ ನನಗೆ ಶುಭ ಹಾರೈಸಿರೋ ನನ್ನ ಸಂಬಂಧಿಗಳ ಹೆಸರು ಇಷ್ಟೊಂದ್ ಜನ ದೊಡ್ಡ ಮನುಷ್ಯರು ಸೇರೋ ಇಷ್ಟು ದೊಡ್ಡ ಲೆವೆಲ್ ಮದುವೆಗೆ ನೀವುಗಳು ಬರ್ಲಿಲ್ಲ ಅಂದ್ರೆ ನಿಮ್ಮ ಲೆವೆಲ್ ಚಿಕ್ಕದಾಗ್ಬಿಡತ್ತಷ್ಟೇ ಅಯ್ಯೋ ಖಂಡಿತ ಬರ್ತೀವಪ್ಪ ಬರ್ತಾ ಬರೀ ಕೈನಲ್ಲಿ ಬರ್ಬೇಡಿ ಕವರಲ್ಲಿ 101 ರೂಪಾಯಿ ಹಾಕೊಂಬನ್ನಿ 101 ರೂಪಾಯಿ ಲೆವೆಲ್ ಲೆವೆಲ್ ಆಯ್ತು ಆಯ್ತು ಬರ್ಲಾ ನಿಲ್ಸೋ 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 ಇಲ್ಲೊಬ್ಬ ಪೈಲ್ವಾನ್ ತಗಲಾಕೊಂಡ ಗಣೇಶೋ ಗಣೇಶೋ ಏನೋ ಗಣೇಶೋ ಹಿಂಗ ಅಡ್ಡಾದಿಡ್ಡಿ ಬೆಳೆದ್ಬಿಟ್ಟಿದ್ಯಾ ನನ್ ಗುರು ಸಿಗ್ಲಿಲ್ವಾ ನಿನಗೆ ಇಲ್ಲ ನಿಮ್ಮ ಏನ್ ನಾನು ನೀನು ಒಟ್ಟಿಗೆ ಪ್ರೈಮರಿ ಸ್ಕೂಲ್ ನಲ್ಲಿ ಓದ್ತಾ ಇದ್ವಿ ಮುನಿಯ ಮುಂಜೋಪಡಿಗೆ ಪಾಠಕ್ಕೆ ಹೋಗ್ತಾ ಇದ್ವಿ ಗೊತ್ತಾಗ್ಲಿಲ್ಲ ನಿನ್ಗೆ ಅದಂಗಿರ್ಲಿ ಬಿಡು ನಂದು ಮದುವೆ ತಪ್ಪದಾಗ ಮದುವೆಗೆ ಬಂದ್ಬಿಡು ಬರ್ತಾ ಹಂಗೆ ಕವರಲ್ಲಿ 101 ರೂಪಾಯಿ ಹಾಕೊಂಡ್ಬಂದ್ಬಿಡು
ಕಾರ್ ನಿಂದ? ಹೌದು. ಹಂಗಾರೆ ನೀನ್ 100 ತರಬೇಡ, 500 ತಗೊಂಬ. ಬರ್ಲಾ? ಆಯ್ತು. ಕಳ್ಳ. ನಿಲ್ಸೋ ನಿಲ್ಸೋ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಯ್ಯ? ಗೋತಾ ಹೊಡೆದಿದ್ ಯಾರು? ನಮ್ ತಾತ. ನಿಮ್ಮ ಅಪ್ಪ? ಅವ್ರ ಮುಂಚೆನೆ ಹೋಗ್ಬಿಟ್ರು. ಸದ್ಯ ನೀನೊಬ್ಬ ನನಗೋಸ್ಕರ ಬದುಕಿದ್ಯಲ್ಲ. ಬರೋ ವಾರ ನನ್ ಮದ್ವೆ, ತಪ್ಪದಾಗ ಮದ್ವೆ ಬಂದ್ಬಿಡು. ಬರ್ತಾ ಹಂಗೆ ದೂರ ₹1 ಮೂಯಿನ ತಗೊಂಡ್ಬಂದ್ಬಿಡು. ನಿಮ್ ತಾತನ್ ತಿಥಿಗೆ 100 ಎಕ್ಸ್ಟ್ರಾ ಖರ್ಚು ಮಾಡಿದೆ ಅಂತ ತಿಳ್ಕೊಂಡ್ಬಿಡು. ಜಾಸ್ತಿ ಹೇಳ್ಬೇಡ. ಆರೋಗ್ಯ ಕೆಟ್ಟೋಗ್ಬಿಟ್ಟು ನೀನು ಗೋತಾ ಹೊಡೆದ್ಬಿಟ್ಯಾ. ನಡಿ ನಡಿ ಹೋಗೋಣ. ಮಶಾಣಕ್ಕ ಅಲ್ಲಿ ಯಾರವ್ರೆ? ದೇವ್ಗಳು. ದೇವ್ಗಳು ಮದ್ವೆಗೂ ಬರಲ್ಲ, ಮುಯ್ಯೋ ಹಾಕೋದಿಲ್ಲ. ರೇ ಸ್ವಾಮಿ, ಒಂದ್ ವಾರದಿಂದ ನಿನ್ ಜೊತೆ ಸೈಕಲ್ ತುಳ್ದು ನನ್ ಕಾಲೆಲ್ಲ ಜೋತ್ ಬಿಟ್ಟೋಗ್ಬಿಟ್ಟದೆ. ಮೊದ್ಲು ನನ್ ಬಾಡಿಗೆ ಕೊಡಿ. ಇದನ್ ತಗೋ. ಏನಿದು? ತಪ್ಪದೆ ನನ್ ಮದ್ವೆಗೆ ಬಂದ್ಬಿಡು. ಹಂಗೆ ₹101 ಮೊಯ್ನು ತಂದ್ಬಿಡು. ಬರ್ಲಾ? ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕಳಸ ಪೂಜೆ ಮಾಡಿ. ನನ್ ಮೇಲೆ ಹಾಕೋದು, ಕಳಸದ ಮೇಲೆ ಹಾಕಯ್ಯ. ನಿಮ್ಮ ಏನ್ ಪೂಜಾರಿ ಅಲ್ಲೆಲ್ಲ ಉದ್ರಬೇಕು. ಬೇಗ ಮಂತ್ರ ಹೇಳಿ ತಾಳಿ ಕಟ್ಸ, ಜನ ಹೋಗ್ಬಿಡ್ತಾರೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ. ಮದುವೆ ನಿಲ್ಸಿ. ಯಾಕೆ? ಕೈ ಕ್ಯಾಶ್ ಕೊಟ್ಮೇಲೆ ಮದ್ವೆ. ಅಡಚಣೆಗಾಗಿ ಕ್ಷಮಿಸಿ. ಅನಿವಾರ್ಯ ಕಾರಣಗಳಿಂದ ಈ ಮದುವೆ ನಿಂತು ಹೋಗಿದೆ ಎಂದು ಹೇಳಲು ವಿಚಾರಿಸುತ್ತೇವೆ. ಧನ್ಯವಾದಗಳು. ನಿಮ್ಮ ಏನ್ ನಿಲ್ಸಯ್ಯ ನಿನ್ ತಗಡ ಅನೌನ್ಸ್ಮೆಂಟ್. ಯೋ ಮಾವ, ನೋಡಿ ಎಷ್ಟೊಂದ್ ಜನ ಬಂದವ್ರೆ. ತಾಳಿ ಕಟ್ಟಿದ ತಕ್ಷಣ ಡೊನೇಷನ್ ಕೊಡ್ತಾರೆ. ಆ ದುಡ್ಡನ್ನ ತೆಗೆದು ನಿನ್ ಮುಖದ ಬಿಸಾಕ್ಬಿಡ್ತೀನಿ. ಡೊನೇಷನ್ ಅಲ್ಲಲ್ಲ, ಗಿಫ್ಟ್. ಅಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿ ದುಡ್ಡಲ್ಲ, ಯಾರೋ ಮುಯ್ ಮಾಡಿ ದುಡ್ಡ ತಗೊಂಬಂದ್ ನನಗ್ ಕೊಡ್ತಾ ಇದ್ಯಾ? ಈ ಮದ್ವೆ ನಡೆಯಕ್ಕಿಲ್ಲ. ಲೇ ವಿನುತಾ, ಆ ಸೀಮೆಣ್ಣೆ ತಗೊಂಬಾರೆ. ಯಾಕಮ್ಮ? ಮೈ ಮೇಲೆ ಸುರ್ಕೊಂಡು ಇದೇ ಮದುವೆ ಮಂಟಪದಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ. ನನ್ ಕರ್ಮ. ಜಾಸ್ತಿ ದುಡುಕ್ಬೇಡ ಅಂತ ಬಡ್ಕತೀನಿ. ನನ್ ಮಾತೆ ಕೇಳಕ್ಕಿಲ್ಲ. ನಡೀಲಿ ಮದ್ವೆ. ಹೆಣ್ಣಿಗೆ ಹಾರ ಹಾಕಿ. ಆಯ್ತು ಸರ್. ಪ್ರದೀಪ, ಅಕ್ಷತರಗಳೇ ಮಾವ, ಇಷ್ಟೊಂದು ಕೆರೆಗಳು ಯಾರಿಗೆ? ನಿನ್ಗೋಸ್ಕರ. ನನ್ಗೋಸ್ಕರ? ಯಾಕೆ? ಹೊಸ್ತಾಗ್ ಮದ್ವೆ ಆದ ಗಂಡು 30 ದಿವಸ ಒಂದೊಂದು ಹೊಸ ಚಪ್ಪಲಿ ಬಿಟ್ಕೊಂಡು ಓಡಾಡ್ಬೇಕು. ಅದು ನಮ್ಮ ಮಂತನದ ಸಂಪ್ರದಾಯ. ಹಂಗ? ಮುಹೂರ್ತ ಮೀರು ಹೋಗುತ್ತೆ, ಬೇಗ ತಾಳಿ ಕಟ್ಟಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾ ಶತಂ. ಮದುವೆ ಕಾರ್ಯವೆಲ್ಲ ಶುಭವಾಗಿ ನಡೀತು. ಮುಯ್ಯಾಕೋರೆಲ್ಲ ಲೈನ್ ಆಗಿ ಬಂದು ಮುಯ್ಯ ಹಾಕ್ಬಿಟ್ಟು ಹೋಗ್ಬೋದು. ಯಾಕೆ ತಿವಿತ್ಯಾ? ಇವತ್ ಬೆಳಗ್ಗೆ ಬಲ್ಗಡೆ ಎದ್ದು ದೇವ್ರ ಮುಖ ನೋಡಿದೆ ತಾನೆ? ಯಾಕೆ? ಆ ಮದುವೆ ಗಂಡ್ಗೆ ಗಂಡಾಂತರ ಇದೆಯಂತೆ. ಅಂದ್ರೆ ಮದುವೆ ಆದ 24 ಗಂಟೆಲಿ ಅವ್ನ್ ಸತ್ತೋಗ್ತಾನಂತೆ. ಆ ಗಂಡಾಂತರದಿಂದ ಪಾರಾಗ್ಬೇಕಾದ್ರೆ 500 ಜನಕ್ಕೆ ಹೊಸ ಚಪ್ಲಿಲಿ ಪಟಾರ್ ಪಟಾರ್ ಅಂತ ಒಂದೊಂದ್ ಡೇಟ್ ಹೊಡಿಬೇಕಂತೆ. ಆಗ್ಲೇ ಆ ಗ್ರಹಗತಿಗಳಿಗೆ ಶಾಂತಿ ಆಗೋದು. ಬಗ್ಗು ಬಗ್ಗಯ್ಯ. ₹101 ಕೊಟ್ಟು ಚಪ್ಪಲಿ ಪಟ ಪಟ ಅಂತ ಏಟ್ ತಿಂದು ಇಷ್ಟನ್ನ ತಿನ್ನೋಕ್ಕಿಂತ ಇದೇ ₹101 ಕೊಟ್ಟು 3 ಸ್ಟಾರ್ ಹೋಟ್ಲಲ್ಲಿ 3 ಟೈಮ್ ಚೆನ್ನಾಗಿ ಊಟ ಮಾಡ್ಬೋದು. ಅವನಯ್ಯ ಏನಂತೆ? ಚಪ್ಪಲ್ಲ ಕೊಡ್ತಾರೆ. ಮಹಾಜನರೇ, ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಮುಂದೆ ಬನ್ನಿ, ಮುಯ್ಯಾಕಿ. ಇದೇನಿದು? ಗಂಡಿನ ಕಡೆಯವರು ಮುಯ್ಯ ಹಾಕೋದಕ್ಕೆ ಯಾರು ಇಲ್ದೆ ಮಂಗ ಆಗ್ಬಿಟ್ಟಿದಾರ. ನಾನ್ ಬಂದ್ಬಿಟ್ಟೆ. ಮಾಯ ಆಗ್ಲಿಲ್ಲ. ಮದುವೆ ಗಂಡು ಓದ್ಸೋದು 101 ಪೈಸೆ. ನನ್ನೇನ್ ತಿರುಪೇವನ ತಿಳ್ಕೊಂಡ್ಬಿಟ್ಟಿದ್ಯಾ? ಎಸ್, ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಊಟಕ್ಕೆಲ್ಲ ಅರೇಂಜ್ ಮಾಡಿದ್ಯಾ? ಹರಿಶ್ಚಂದ್ರ ಘಾಟಕ್ಕೆ ಬಂದ್ಬಿಡು. ಎಣಗಳ ಮುಂದೆ ಪಿಂಡಾನ್ ರೆಡಿ ಮಾಡ್ಬಿಟ್ಟಿದ್ದೀನಿ. ವಾಟ್ ಎ ಬ್ಯೂಟಿಫುಲ್ ಅರೇಂಜ್ಮೆಂಟ್.
ಅತಿ ಮಧುರ ಅನುರ ಯಾತ್ರೆ ಸೀಮೆ ಫಸ್ಟ್ ನೈಟ್ ಅದು. ಬೆಳ್ಳಿ ಲೋಟದಲ್ಲಿ ಹಾಲಿಲ್ಲ, ಒಂದು ತಾಂಬೂಲ ಇಲ್ಲ, ಒಂದು ಕಿಸ್ ಇಲ್ಲ, ಮಂಚದ ಗಿಲಿಗಿಲಿ ಶಬ್ದ ಇಲ್ಲ. ಅಷ್ಟು ಬೇಗ ಕಂಬಳಿನ ಗೊಬ್ಬರ ಹಾಕೊಂಡ್ ಮನ್ಕೊಂಡ್ಬಿಟ್ಟೋಳಲ್ಲ. ಮೋಸ್ಟ್ಲಿ ನಾಚಿಕೆ ಇರ್ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳ. ಸ್ವೀಟ್ ವಾಟ್ ಎ ಬ್ಯೂಟಿಫುಲ್ ನೈಟ್. ಏನಯ್ಯ ಅದು ಫಸ್ಟ್ ನೈಟ್ ಅಂದಿದ ತಕ್ಷಣ ಬೂದ್ಗುಂಬಳಕಾಯಿ ಊದಂಗ್ ಊದ್ಬಿಟ್ಟೋಳಲ್ಲ. ಖುಷಿಗಿರ್ಬೇಕು. ಏನಿದು ಏನೇ ನಿಮ್ಮ ಅಪ್ಪನಂಗೆ ಧ್ವನಿ ಬದಲಾವಣೆ ಮಾಡ್ಕೊಂಡು ಮಿಮಿಕ್ರಿ ಮಾಡಿದ ತಕ್ಷಣ ಎದುರು ಬಿಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಅಪ್ಪ ಅಲ್ಲ, ಅವರ ತಾತ ಬಂದ್ರು ಸರಿನೇ. ಇವತ್ತು ಫಸ್ಟ್ ನೈಟ್ ಮಾಡೋದೆ ನಿನಗೆ ಗಂಡು ಮಗು ಕೊಡದೇನೆ. ಮಿಮಿಕ್ರಿನೂ ಅಲ್ಲ, ಏನು ಅಲ್ಲ, ಇದು ನಂದೇ ಕಂಠ ಕಣೋ, ಇಸ್ಕಂಠ. ಏಯ್ ನಿಮ್ಮ ಏನಿದು ಡಬ್ಬಾ ಜೋಕು ನಿಮ್ಮ ಅಪ್ಪನ್ ತರ. ಇಲ್ಲೋಡು ಮಾವ ನೀನಾ? ಊದ್ಬತ್ತಿ ವಾಸನೆ ಬದಲಿಗೆ ಸಿಮೆಂಟ್ ವಾಸನೆ ಬಂದಾಗಲೇ ಅನ್ಕೊಂಡೆ ಅಪ್ಪಿ ತಪ್ಪಿ ನೀನ ಬಂದ್ಬಿಟ್ಟಿದ್ದೆ ಅಂತ. ಯಾಕಯ್ಯ ಬಂದೆ ಇಲ್ಲಿ? ನೀನ್ ಕೊಡ್ಬೇಕಾಗಿರೋ 1 ಲಕ್ಷ ಬಾಕಿ ಐತಲ್ಲಪ್ಪ, ಅದಕ್ಕೆ ಬಂದೆ. ನೀನು ಬಾಯಿ ಮಣ್ಣಾಕ ಬಾಕಿ ಕೇಳಕ್ಕೆ ಪ್ರಸ್ತುತ ಕೊನೆಗ ಬರ್ಬೇಕು. ಪಬ್ಲಿಕ್ ಆಗಿ ಕೇಳ್ಬಿಟ್ರೆ ಪೀಲಾಗಿ ಪೂಲಾಗಿ ಹೋಗ್ಬಿಡ್ತೀಯಲ್ಲಪ್ಪ, ಅದಕ್ಕೆ ಯಾರಿಗೂ ಕಾಣ್ದಿಲ್ದಿದ್ದಂಗೆ ಗುಟ್ಟಾಗಿ ಪ್ರಸ್ತುತ ಮನೆಗೆ ಬರ್ಬಿಟ್ಟೆ. ಎಲ್ಲ ನನ್ ಕರ್ಮ. ಮಿಸ್ಟೇ ಬ್ಯೂಟಿಫುಲ್ ಟೈಮ್. ಬ್ಯೂಟಿಫುಲ್ ಟೈಮ್ ಹಾಕ್ನಾತಿ ನನ್ನ ಮಗನೇ. ಮದ್ವೆಗಿಂತ ಮುಂಚೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದೆ, ತೋಪಿ ಹಾಕ್ದೆ. ತಾಳಿ ಕಟ್ಟಿದ ತಕ್ಷಣನೇ ಕೊಡ್ತೀನಿ ಅಂದೆ, ತೋಪಿ ಹಾಕ್ದೆ. ಈಗ ಪ್ರಸ್ತ ಆದ್ಮೇಲೆ ಕೊಡ್ತೀಯಾ? ಬಲ್ ನನ್ ಮಗ ನೀನು. ಅದಕ್ಕೆ ಈಗ ಕ್ಯಾಶ್ ತಗೊಬಂದ್ ನನ್ ಕೈಯಾಗ ಬಡ್ಗು, ಆಮೇಲೆ ನಿನಗ್ ಪ್ರಸ್ತ. ಅಪ್ಪ ಏನ್ ಮಾಡ್ತಾ ಇದ್ದೀರಾ? ನಿಮ್ ಸ್ವಂತ ಮಗಳ ಸಂಸಾರಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದೀರಾ? ಕೋಟಿ ಗಟ್ಲೆ ಹಣ ಇದ್ರು ಜುಜ್ಬಿ 1 ಲಕ್ಷ ರೂಪಾಯಿಗೋಸ್ಕರ ಪ್ರಾಣ ಬಿಡ್ತೀಯಾ? ಸ್ವಂತ ಅಳಿವಿಗೆ ಪ್ರಸ್ತಾವ ಮಾಡಕ್ ಬಿಡದೆ ತಡಿತಾ ಇದ್ದಲ್ಲ, ಇದು ನ್ಯಾಯನಾ? ಧರ್ಮನ? ಮುಚ್ಚ ಬಾಯ್. ಯಾವುದು ನ್ಯಾಯ ಯಾವುದು ಧರ್ಮ ಅಂತ ಈ ಗಾರೆ ಗಂಗೀರಿಗೆ ಚೆನ್ನಾಗಿ ಗೊತ್ತದೆ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋ. ಅಪ್ಪ 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 ಈ ಹಾಲಾದ್ರೂ ಕುಡಿಸ್ತೀನಪ್ಪ. ನೀನ್ ಅವನ್ಗೆ ಹಾಲು ಕೊಟ್ಬಿಡು, ಅವ್ನ್ ನಿನ್ಗೆ ಹಣ್ಣು ಕೊಟ್ಬಿಡ್ತಾನೆ. ನೀವಿಬ್ರು ಸೇರ್ಕೊಂಡು ನನ್ ಕೈಗೆ 1 ಮಗ ಕೊಟ್ಬಿಡಿ. ನನಗ್ ಬರ್ಬೇಕಾಗಿರೋ ಬಾಕಿಗೆ ನುಣ್ಣಗ್ ತಲೆ ಬೋಳಿಸ್ಕೊಬಿಟ್ಟು 3 ನಾಮ ಹಾಕೊಂಡ್ಬಿಟ್ಟು ಏಡ್ಕೊಂಡರಮಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೊಟ್ಟೋಗ್ತೀನಿ. ಏಯ್ ನೀನ್ ಕೊಡ್ಬೇಕಾಗಿರೋ ಬಾಕಿ ಹಣ ನನ್ನ ಕೈ ಸೇರೋವರೆಗೂ ನಿನ್ನ ನೆರಳು ನನ್ನ ಮಗಳ ಮೇಲಿರ್ಲಿ, ನನ್ನ ಮನೆ ಮೇಲೂ ಬೀಳಕೂಡ್ದು. ಹುಷಾರ್. ನೀನ್ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರಿ ಗೌರವ ಇಲ್ಲ, ನಾನಾಗ್ ನೀನ್ ಕುತ್ಕೆ ಹಿಡ್ದು ಆಚೆಗೆ ತೆಪ್ಪಬೇಕಾಯ್ತದೆ. ನೋ ಪ್ರಾಬ್ಲಮ್, ನಾನೇ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಕಿಸ್ ಹಾಕೊಂಡ್ಲಾ? ಹಚ್ಬೇಡ. ಏನ್ರಿ ಏಯ್ ವಿಲನ್ ಡೆನ್ನಲ್ಲಿರೋ ಹೀರೋಯಿನ್ ತರ ಕಿರ್ಚ್ಬೇಡ. ನಾನೇ. ನೀವಾ? ಏನ್ರಿ ಹುಡುಕ್ತಾ ಇರೋದು? ಮತ್ಪರ ಔಷಧಿ ಅದ್ ನೀನು ಕುಡಿಸ್ಬಿಟ್ಟು ಎರಾಬಿರಿ ರೇಪ್ ಮಾಡಕ್ಕೆ. ಏನು ಹ್ಯಾಪಿಯಾಗಿ ಹಾಲು ಕುಡಿದು ಪ್ರಸ್ತಾವ ಮಾಡ್ಕೊಳ್ಳೋ ಜೋಡಿಗಳಿಗೆ ರೇಪು ಗೀಪು ಕರ್ಮ. ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ. ನಿಮ್ಮಪ್ಪ 20 ರೂಪಾಯಿ ಚಡ್ಡಿ ಕಳ್ಸ್ಕೊಂಡಾಗ ಊರೆಲ್ಲ ಹೊಡೆದ್ ಮೆರವಣಿಗೆ ಮಾಡ್ಲಿಲ್ಲ. ಈಗ ಅದೆಲ್ಲ ಬೇಡ, ಅರ್ಜೆಂಟ್ ಅಲ್ಲಿ ಪ್ರಸ್ತಾವ ಮಾಡ್ಕೊಳ್ಳೋಣ ಬಾ. ಅಯ್ಯೋ ಸಂಗೀತ, ಅಯ್ಯೋ ಗೊತ್ತಾಗೋಯ್ತು. ಯಾರ ಹತ್ರ ಗುಸ್ಗುಸ ಪಿಸ್ ಪಿಸ್ ಆತಿದ್ಯಾ? ಅಯ್ಯೋ ಎಲ್ಲೋಗ್ಲಿ, ಎಲ್ಲಿ ಬಚ್ಚಿಕೊಳ್ಳಿ ಜಾಗ ತೋರಿಸಿ. ಇಲ್ಲೇ ಕರೆಕ್ಟ್ ಇದೆ. ದಬಾಯಿಸ್ಕೋ ಬಾಗಲ್ದ. ಮೆಲ್ಲಿಗೆ ಕಡೆ ಕಾಲು ಕಾಲು. ಅಯ್ಯೋ ಕಾಲು ಒಳಗಡೆ ಇಟ್ಕೊಡ್ರಿ. ಸಂಗೀತ, ಇದೇನವಾ ಅರ್ಧರಾತ್ರಿ ಇದ್ರು ಎದ್ ಕೂತೇ ಇದೆಯಾ? ಕೆಟ್ಕನ್ ಸೇರ ಬಿತ್ತಾ? ಅದಕ್ಕೆ ನಾನ್ ಬಡ್ಕಂತೀನಿ, ಆ ದೇವ್ರ ಮನೆ ತಾವ್ ಬಂದ್ ಮನೆ ಕಳವ ಅಂತ. ನನ್ ಮಾತೇ ಕೇಳಕ್ಕಿಲ್ಲ ನೀನು. ಅಯ್ಯೋಯ್ಯೋ ಇದೇನವ ಕಬೋರ್ಡ್ ಬಾಗ್ಲ ಹಾಕಿಲ್ಲ ಅಂದ್ರೆ ಒಳ್ಳೆ ಬಟ್ಗಳನ್ನ ಯಗ್ಣಗಳು ಕಡ್ದು ಬಿಡ್ತಾವೆ ಕಣವ. ಲೋಫರ್ ನನ್ ಮಗ, ನನ್ನ ಯಗ್ಣ ಅಂತವನಲ್ಲ. ನಿನ್ಗೆ ಅರ್ಥ ಹಾಕಿಲ್ಲ? ಅಯ್ಯೋ ಸುಮ್ಕ್ಯಾರವ, ದುಬಾರಿ ಬಟ್ಟೆ. ನೀನ್ ಹೋಗಿ ಅಲ್ಲಿ ಮನೆ ಕರಡಿ. ಅಪ್ಪ ಬೇಡ. ಅಯ್ಯೋ ನೀನ್ ಮನೆ ಕರಡಿ ಅವ, ಬಿಗಾಕ ಬರ್ತೀನಿ. ಅಯ್ಯೋ ಸುದಿನಮಿದೇನ್ ಸಖಿ ಸುದಿನಮಿದೆ, ಸುದಿನಮಿದೇನ್ ಸಖಿ ಸುದಿನಮಿದೇನ್ ಸಖಿ. ಲೋಫರ್ ನನ್ ಮಗ 1948 ಸಾಂಗ್ ಆಡ್ತಾವನಲ್ಲ. ಬಾಗಿಲು ಬೇರೆ ಹಾಕ್ಬಿಟ್ಟ, ಉಸಿರು ಬೇರೆ ಕಟ್ತಾ ಇದೆ. ಸಂಗೀತ ಸಂಗೀತ ಪ್ರಾಣ ಹೋಗ್ತಾ ಇದೆ, ಬಾಗಲ್ ತೆಗೆ. ನಿಮ್ ಮಯ್ಯನ್ ಸಂಗೀತ. ಸಂಗೀತ ಯಾರೋ ಕೂಕಂಡಾಗಾಯ್ತಲ್ಲ. ಅಯ್ಯೋಯ್ಯೋ ಕಳ್ಳ ನುಗ್ಬಿಟ್ಟವ್ರೆ ಕಣಬಾ. ಲೇ ರಾಮಕೃಷ್ಣ ವಾಚ್ಮನ್, ಕಳ್ಳ ದೊಣ್ಣೆ ತಗೊಂಡ್ರು, ಕಳ್ಳ ನುಗ್ಬಿಟ್ಟವ್ರೆ. ಸಂಗೀತ. ಲೇ ರಾಮಕೃಷ್ಣ ವಾಚ್ಮನ್,
ಬರೋ ಕಳ್ಳನ ಬಿಟ್ಟೋನೆ ಕಬಡ್ಗೆ ನಾನ್ ಬಾಗಿಲು ತೆಗಿತೀನಿ, ತಲೆ ಹೊರಗಡೆ ಹಾಕ್ತಾನೆ, ಒಂದೇ ಏಟು ತಲೆ ಬುಲ್ಡೆ 2 ಡೋಳು, ಕೋಟಿ ಖರ್ಚಾಗ್ಲಿ ನಾನು ನೋಡ್ಕೊತೀನಿ. ಹುಷಾರು, ಬಾಗಿಲು ತೆಗಿತೀನಿ, ಹುಷಾರು. ನೀ ಸುಮ್ಕಿರವ. ಜನ್ಮಕ್ ಬೆಂಕಿ ಹಾಕ. ₹1,00,000 ನನ್ನ ಮಕ್ಕದ ಮೇಲೆ ಚಿಮ್ಮಿ ರಾಜಾ ರೋಸಾಗಿ ಮುಂದಲ್ ಬಾಗ್ಲಿದ್ದ ಬಂದು ನನ್ನ ಮಗಳ ಜೊತೆ ಸೋಮನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಳ್ಳದಂಗೆ ಗೋಡೆ ದುಮ್ಕಿ ಇಲ್ಲಿ ಬಂದ್ ಪೋಜ್ ಕೊಡ್ತಾ ಇದೀಯಾ? ಯಾವ್ದೋ ಇದು ಪೋಜು? ಸೂಪರ್ ಮ್ಯಾನ್, ಲೋಪರ್ ಮ್ಯಾನ್. ಇನ್ನೊಂದ್ ಕಿತ ನೀನ್ ಕದ್ ಬಂದೆ ನಿನ್ ಎಣ ಉಲ್ಡೋಯ್ತದೆ. ನೋಡ್ದ್ಯಾ ಸತಿಮಣಿ, ನಿನ್ ಕತ್ತಲ್ಲಿರೋ ಕರಿಮಣಿ ಕಿತ್ತೋದ್ರು ಪರವಾಗಿಲ್ಲ ಅಂತ ಅವನೇ ನಿಮ್ಮ ಅಪ್ಪ. ಇಂಥವನ್ ಜೊತೆ ಇರೋದಕ್ಕಿಂತ ನನ್ ಜೊತೆ ಬಂದ್ಬಿಡು, ಬೆಳಗ್ಗೆ ಕಳಿಸ್ಕೊಟ್ಬಿಟ್ಟು. ಕೇಳ್ದೇನವಾ ಈ ಅಜ್ಞಾತಿ ನನ್ ಮಗನ್ ಮಾತಾ? ನನ್ ಜೊತೆ ಬಂದ್ಬಿಡು, ಸಾಯೋವರೆಗೂ ಗಿಡಿ ಸಾಕ್ದಂಗ್ ಸಾಕ್ತೀನಿ ಅನ್ಲಿಲ್ಲ, ಈಗ ಬಂದ್ಬಿಡು ಬೆಳಿಗ್ಗೆ ಕಳಿಸ್ಕೊಟ್ಬಿಡ್ತೀನಿ ಅಂತಾನೆ. ಇವನ್ ನಿನ್ ಗಂಡನ ಕಲ್ಗುಂಡ. 3 ಇವ್ರೇ ನನ್ ಗಂಡ. ₹1,00,000 ನನ್ ಕೈಗಿಟ್ಮೇಲೆ ಇವನು ನಿನ್ ಗಂಡ. ಏನ್ ಮಾವ ನೀನು, ಕೋಟಿ ಗಟ್ಲೆ ಆಸ್ತಿ ಇದೆ, ಲಕ್ಷ ಅಂತ್ಯ. ಈಗ ಏನ್ ಹೇಳ್ತೀನಿ ಅಂದ್ರೆ ನಾನು, ಬಾಯಿ ಮುಚ್ಕೊಂಡು ₹1,00,000 ನನ್ ಕೊಟ್ಬಿಡು. ಏನ್ ಮಾವ ನೀನು, ನಿನ್ ಸ್ವಂತ ಮಗಳು ಪಾಪ ಇವಳು ಪ್ರಸ್ತ ಇಲ್ದೆ ಕೋಲ್ಬುಗ್ರಿ ಆದಂಗ ಆಗ್ಬಿಟ್ಟವಳೆ. ನನ್ಗೋಸ್ಕರ ಬೇಡ, ಅಟ್ಲೀಸ್ಟ್ ಇವಳಿಗೋಸ್ಕರ ಆದ್ರೂ ಪ್ರಸ್ತ ಮಾಡೋ ಮಾವ. ಅಯೋಗ್ಯ ಬೇಕುಪ್ಪ ಮುಟ್ಟಾಳ ನಾ ಬರ್ದ. ನನಗೋಸ್ಕರ ಅಲ್ದಿದ್ರು ಈ ನಿನ್ ಹೆಂಡತಿಗೋಸ್ಕರನಾದ್ರೂ ₹1,00,000 ನನ್ನ ಮಗದ ಮೇಲೆ ಎಷ್ಟು ಪ್ರಸ್ತಾವ ಮಾಡ್ಕಳಯ್ಯ. ನನ್ ಬಾಣ ನನಗೆ ತಿರುಗಿಸ್ತಾ ಇದ್ಯಾ? ಏಟಿಗೆ ಎದುರೇಟು. ಇಷ್ಟನ್ನೆಲ್ಲ ನೀನ್ ಅರ್ಥ ಮಾಡ್ಕೊಂಡು ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲೂ ನಿನ್ನ ಹೆಸರಿರಲ್ಲ, ರೇಷನ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಕಟೋ. ಅಂದ್ರೆ ಮರಡ್ರು ಇವನ್ ಸಾಹಸ ನಂಗ್ ಬೇಡ. ಮಧ್ಯದಲ್ಲೇ ಮಡಗ್ಬಿಡ್ತಾನೆ. ಸತಿ ಸಕುವಾಯಿ ಉಳ್ತಾವಳೆ. ಓಂ ನಮ ಶಿವಾಯ. ಏಯ್ ಕಿರ್ಚ್ಕೊಬೇಡ ಕಣೆ, ಹಾಗೆ ಉಳ್ಕೊಂಡು ನನ್ ಜೊತೆ ಬಂದ್ಬಿಡು. ರೀ ಸ್ವಲ್ಪ ದೂರ ಇರ್ರಿ, ಈ ದೇವಸ್ಥಾನ. ಅದಕ್ಕೆ ಹೇಳಿದ್ ನನ್ ಜೊತೆ ಬಂದ್ಬಿಡು ಅಂತ. ಅಯ್ಯೋ ನಾನು ವ್ರತದಲ್ಲಿದ್ದೀನಿ. ನಾನು ವಿರಹದಲ್ಲಿದ್ದೀನಿ. ರೀ ಈ ರೀತಿ ಹುಚ್ಚಬೇಡ್ರಿ, ನಂಗೊಂಥರ ಆಗುತ್ತೆ. ಆತರ ಆಗ್ಲಿ ಅಂತಾನೆ ಈ ತರ ಮಾಡ್ತಾ ಇರೋದು. ಫಾಲೋ ಮೀ. ಕಳ್ಳ ಕಿಷ್ಟ ಕರಿಯ ಕೃಷ್ಣ ಯಶೋದೆ ಕಿಷ್ಟನೇ ಗೋಪಿ ಸ್ತ್ರೀನ ಎಳೆದುಕೊಂಡು ನೀರಿಗೆ ಬಿಟ್ಟಿದ ಗೊಳಕೋ ರೀ ಬಿಡ್ರಿ ರೀ. ಬಿಡಕಲ್ಲ ನೀರೊಳಗ್ ಮುಳುಗಿದ್ದು. ಅಯ್ಯೋ ನಂಗ್ ನಾಚಿಕೆ ತುಂಬ್ಕೊಂಡ್ ಬರ್ತಿದ್ದೀರಿ. ಈ ಸಮಯದಲ್ಲೇ ಕಣೆ ನಾಚಿಕೆ ತುಂಬ್ಕೊಂಡ್ರಿ. ಅದು ಸರಿಯಾಗಿ ತಬ್ಕೊಳ್ಳಿ. ಏನೇ ಇದು ಸಂಗೀತ, ಇದ್ದಕ್ಕಿದ್ದಂಗೆ ಲಕ್ಷ್ಮೀ ದೇವಿ ತರ 4 ಕೈ ಬಂದ್ಬಿಟ್ಟಿದೆ. ಲಕ್ಷ್ಮೀ ದೇವಿದಲ್ಲ, 2 ಕೈ ನನ್ನ ಮಗಳದು, 2 ಕೈ ನಂದು. ಬಿಸಿ ತುಪ್ಪ. ಏನ್ ಮಾವ ನೀನು, ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ರೂಮ್ಗೆ ನುಗ್ಬಿಟ್ಟೆ, ರೇಪ್ ಮಾಡೋಣ ಅಂತ ಹೋದ್ರೆ ಅಲ್ಲೂ ಬಂದು ಡಿಸ್ಟರ್ಬ್ ಆಗ್ಬಿಟ್ಟೆ, ಅಂಡರ್ ವಾಟರ್ ಅಲ್ಲಿ ಆನಂದ ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿಗೂ ಬಂದ್ಬಿಟ್ಟಲ್ಲ ಮಾವ. ಮಗನೇ ಗೂಟ ತರ. ಇದರಿಂದ ನಿನ್ಗೆ ಅರ್ಥ ಆಗೋ ನೀತಿ ಕತೆ ಏನು? ಬೀತಿನಿಲ್ಲ ಆಯ್ತು ನನ್ ತೀಟಿ. ಈಗ ಕೈ ಈ ಕೈ ಅಲ್ಲ, ಚೆನ್ನಾಗಿಂಟ ಇರೋ ಕೈ. ಅದನ್ನು ನೋಡ್ಬಿಟ್ಟ ಕಳ್ಳ. ನೀನ್ ಮಳ್ಳ. ನಿನ್ನಂತ ಅಳಿಯ ಸಿಕ್ಕಿರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿಲ್ದಲೇ ಇದ್ರ ಆಯ್ತದ? ನೀನೇನಾದ್ರೂ 1 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಇಲ್ಲೇ ನಿಂತಿದ್ರೆ ನಿನ್ನೆಡ ತೇಲೋದಕ್ಕೆ 3 ದಿವಸ ಬೇಕೇ ಆಗಿಲ್ಲ. ಈ ಕ್ಷಣನೇ. ಏನ್ ಮಾವ ನೀನು ಎಣ ಗಿಡ ಅಂತ್ಯ? ಏನು ಬೇಡ, ನಿನ್ ಮಗಳನ್ನ ಕರ್ಕೊಂಡು ನಿನ್ ಮನೆಗೆ ಹೋಗು. ನಾನು ಭಕ್ತ ಮಾರ್ಕಂಡಿ ಇಂತರ ದೇವಸ್ಥಾನಕ್ಕೆ ಹೋಗ್ತೀನಿ. ಹರನಿ ಚಿದಂಬರನಿ ಜಟಾಧರ ನೀಲಕಂಠ ಗಜ ತಿರುಪೇನು ಅನ್ಕೊಂಬಿಟ್ಟ. ಹಲೋ ಹಲೋ, ಮನೆ ಅಳಿಯ ಬಂದಿದ್ದಾನೆ, ದೃಷ್ಟಿ ತೆಗೆದು ಒಳಗ್ ಕರ್ಕೊಳ್ಳಿ. ನೀನೇ ದೃಷ್ಟಿ ಬೊಮ್ಮೆ ಇದ್ದಂಗಿದ್ಯಾ? ನಿನಗ್ ದೃಷ್ಟಿ ಬೇರೆ ತೆಗಿಬೇಕಾ? ನಿನ್ಗೆ ಆರ್ತಿ ಮಾಡಿ ಒಳಿ ಕರ್ಕೊಳಕ್ಕೆ ಇನ್ನೂ ಬೇಕಾದಷ್ಟು ಸೀನ್ಗಳಿದಾವೆ. ಪರವಾಗಿಲ್ಲ, ಒಳಗ್ ಬಾ. ಬಂದೆ ತಗೋ. ಇದಿನ್ನು ಮೊದಲನೇ ಕಂತು. ಹಿಂಗ್ ಕಾಲಿಗೆ ಬಿದ್ದು ಕೊಡೋ ಅಗತ್ಯ ಏನಿಲ್ಲ. ನಾನೇನ್ ಕಾಲಿಗೆ ಬಿಡ್ಲಿಲ್ಲ, ಜಾರ್ ಬಿದ್ದೆ ಅಷ್ಟೇ. ಹೇಳ್ಬೋದಲ್ಲ? ಹೇಳಿಸ್ಬೋದಲ್ಲ. ನೀನಾಗ್ ನೀನ್ ಎದ್ದು ನಿಂತ್ಕೊಂಡು ನಿನ್ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ಅದೇ ನನ್ ಜೀವನ ಸಿದ್ಧಾಂತ. ಹಂಗಂದ್ರೆ ನಾನ್ ಇಷ್ಟೊತ್ತು ನಿನ್ ಕಾಲ್ ಮೇಲೆ ನಿಂತ್ಕೊಂಡಿದ್ದೆ. ಹೆಚ್ಚು ಕಮ್ಮಿ ಹಂಗೆಯ. ಏನೇ ಮುಖ ನೋಡ್ತಾ ಇದ್ಯಾ? ಫಸ್ಟ್ ನೈಟ್ಗೆ ಫಸ್ಟ್ ಸ್ಟೆಪ್ ಹಾಕಿದ್ರಿ, ಬಾರೆ ಪಕ್ಕ.
ಏಯ್ ನೀನ್ ಬಾಕಿ ಕೊಡ್ಬೇಕಾಗಿರೋ 50,000 ರೂಪಾಯಿ ಕೊಡಗಂಟ ನನ್ ಮಗಳು ಮುಟ್ಟಂಗಿಲ್ಲ ಗೊತ್ತಾಯ್ತಾ? ಇದು ರೂಲಿಸು, ನೀನ್ ನಡೆ ಮಾಡ್ಲಿಕ್ಕೆ. ಟೂ ಮಚ್ ಮಾತಾಡ್ಬೇಡ ಮಾವ. ನಾನ್ ನಿನ್ ಮಗಳನ್ನ ಟಚ್ ಮಾಡಿಲ್ಲ, ಅವಳನ್ನ ನನ್ ಟಚ್ ಮಾಡು ಅಂತ ಹೇಳ್ದೆ. ಈ ಟಚಪ್ ಕೆಟಪ್ ಎಲ್ಲ ಅಂತಾವ್ ಇಟ್ಕೋಬೇಡ ಕಡೆಯ. ಮೊದ್ಲು ಆತ್ಮೆ ಪೈಸಾ ಕಾಸ್ನ ಹಿಂಗ್ ಕಸಿದಂಗೆ ಎಸಿತಾ ಇರೋದ್ ನೋಡಿದ್ರೆ ಇದು ಕಷ್ಟಾರ್ಜಿತವಾದಲ್ಲ ಅಂತ ಚೆನ್ನಾಗ್ ಅರ್ಥ ಆಯ್ತದೆ. ಕಷ್ಟಾರ್ಜಿತನೋ ಪುಷ್ಟಾರ್ಜಿತನೋ ನಿನಗೆ ಬೇಕಾದ ಕಾಸ್ತಾನೆ ಆಯ್ಕೊಂತೀನೋ ಅಂತಾರ ಆರಿಸ್ಕೋ. ಅಯ್ಯಯ್ಯೋ ಎಲ್ಲಿ ಯಾವಾಗ ಏನ್ರಿ ಇದು? ಏಯ್ ನಿಮ್ಮಪ್ಪ ಕಾಸು ಹರಿಸ್ಕೊಂತಾರ, ಬೇಗ ಬಾರಿ. ಏನ್ರಿ ಇದು ಸೈರನ್ ಸೌಂಡು? ಅದು ನಿಮ್ಮಪ್ಪನಿಗೆ ದುಡ್ಡು ಕೊಟ್ಟನಲ್ಲ, ಆ ಖುಷಿಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಆಂಬುಲೆನ್ಸ್ ಸೌಂಡು ನಿನಗೆ ಯಾಕೆ? ಇದು ಆಂಬುಲೆನ್ಸ್ ಸೌಂಡ್ ಅಲ್ಲ, ನನ್ನ ಮಗಳ ಸೌಂಡು. ನಿನ್ ಮಗಳ ಮೈಯಲ್ಲಿ ಸೌಂಡಾ? ಮುಟ್ಟೋಡು ಗೊತ್ತಾಯ್ತದೆ. ಏನಿದೆಲ್ಲ? ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್ಸ್. ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್. ನೀನವತ್ತು ದೇವಸ್ಥಾನದ ಕಲ್ಯಾಣಿ ಒಳಗೆ ಜಲಕ್ರೀಡೆಗೆ ಶುರು ಮಾಡ್ಕೊಂಡಾಗ್ಲಿ ಅನ್ಕಂಡೆ ನೀನು ಬಲ್ಲನ ಮಗ ಅಂತ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನನ್ನ ಮಗಳ ಮೈನಲ್ಲಿ ಸೈರನ್ ಮಿಷನ್ ಫಿಟ್ ಮಾಡಿಸಿ ಕರೆಂಟ್ ಹರಿಸ್ಬಿಟ್ಟಿದ್ದೀನಿ. ನೀನ್ ಏನಾದ್ರು ಕಬಡ ಕಡವಾ, ಸಾಕ್ ಅವನಿಗೆ, ಸಿಗ್ನಲ್ ನನಗೆ, ಸೇಫ್ಟಿ ನಿನ್ಗೆ. ನಿಮ್ಮ ತಾತ ಏನಾದ್ರು ಪವರ್ ಕಾರ್ಪೊರೇಷನ್ ಮಿನಿಸ್ಟರ್ ಆಗಿದ್ರ? ಇನ್ನೇನ್ ಮಾವ, ನಿನ್ ಮಗಳನ್ನ ಡೆನ್ ಸೆಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಸೈರನ್ ಮಿಷನ್ ಫಿಕ್ಸ್ ಮಾಡಕ್ಕೆ. ಹಿಂಗಾದ್ರೆ ನಮ್ಮ ಮಕ್ಕಳೆಲ್ಲ ಹುಟ್ಟೋದು ಟ್ರಾನ್ಸ್ಫರಮ್. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋ ಬದಲು ಸ್ಟೈಲ್ ಆಗಿ ಪ್ರಸ್ತಾವ ಫಿಕ್ಸ್ ಮಾಡಿದ್ರೆ ಒಂದು ಲೆವೆಲ್ ಆಗಿತ್ತಿರೋದು. ನನ್ ಕೈ ನೀನ್ ಕುತ್ತಿಗೆ ಲೆವೆಲ್ ಬರೋಷ್ಟರಲ್ಲಿ ನಾನೇ ಸ್ಟೈಲ್ ಆಗಿ ಹೋಗ್ಬಿಡ್ತೀನಿ. ಬರವಾ ಅರೆ ಓ ಸಿಂಹ ಬೇಟಿ, ಸಿಂಹ ಬೇಟಿ. ಹಾಯ್ ಡ್ಯಾಡ್. ನಾಳೆ ನಿಮ್ದಕ್ಕೆ ಬರ್ತಡೆಗೆ ನಾನ್ ಏನ್ ಪ್ರೆಸೆಂಟೇಶನ್ ತಂದಿದ್ದೀನಿ ಹೇಳಿ ನೋಡೋಣ. ಏನ್ ತಂದಿದ್ದೀರಾ ಡ್ಯಾಡಿ? ನೀನೇ ಗೆಸ್ ಮಾಡು. ಗೋಲ್ಡನ್ ವಾಚ್? ನೋ. ಡೈಮಂಡ್ ನೆಕ್ಲೆಸ್? ನೋ ನೋ. ಕಣ್ಮುಚ್ಕೋ. ಓಕೆ. ಅರೆ ಓ ರಂಗ, ನಿಮ್ದಕ್ಕೆ ಆ ಪ್ರೆಸೆಂಟೇಶನ್ ತಗೊಂಡು ಇಲ್ಲಿಗೆ ಬನ್ನಿ. ಈಗ ಕಣ್ಬಿಡು. ಡ್ಯಾಡಿ, ಈ ಗೊಂಬೆಲಿ ಏನ್ ಸ್ಪೆಷಾಲಿಟಿ ಇದೆ? ಇದು ಒಂದು ಮಾತಾಡೋದು ಬೊಂಬೆ ಅಮ್ಮ. ಹಸಿಮಾ, ಐ ಆಮ್ ಯುವರ್ ಮಾಮಾ. ವಾವ್, ವಾಟ್ ಅ ಸರ್ಪ್ರೈಸ್. ಯು ಆರ್ ವೆರಿ ನೈಸ್. ಡ್ಯಾಡಿ, ಥ್ಯಾಂಕ್ ಯು ಫಾರ್ ದ ಪ್ರೆಸೆಂಟೇಶನ್. ಯು ಆರ್ ವೆಲ್ಕಮ್. ರಂಗಪ್ಪ, ಈ ಗೊಂಬೆನ ನನ್ನ ರೂಮಲ್ಲಿ ತಂದಿಡು. ಈಗ ಸಮಾಧಾನ ಆಯ್ತು. ನಮ್ದಕ್ಕೆ ಮೋಸ ಮಾಡ್ತೀರಾ, ನಿಮ್ದಕ್ಕೆ ಸುಮ್ನೆ ಬಿಡೋದಿಲ್ಲ. ಏನೇ ಇದು, ಚಿಕ್ಕ ಮಕ್ಕಳಿಗೆ ಮನೆ ಕೊಟ್ಟು ಆಟ ಆಡ್ತಿದ್ಯಾ? ಅಲ್ಲ ರೀ, ಈಗ ನೀವು ನ್ಯೂಟ್ರಮಲ್ ಕುಡ್ದಿದ್ರಿ. ಹೌದು, ನೀನ್ ಪ್ರೀತಿಯಿಂದ ಕೊಟ್ಟೆ, ನಾನು ಕುಡ್ದೆ. ಅದಕ್ಕೇನ್ ಇವಾಗ? ಏನೂ ಇಲ್ಲ, ಈಗ ತಾನೇ ಟಿವಿ ನೋಡ್ದೆ. ಟಿವಿ ನೋಡ್ದ್ಯಾ? ಏನ್ ನೋಡ್ದೆ? ಅದ್ರಲ್ಲಿ ಒಬ್ಬ ಹುಡುಗ ದೊಡ್ಡ ಗ್ಲಾಸ್ ತುಂಬಾ ನ್ಯೂಟ್ರಮಲ್ ಕುಡ್ಬಿಟ್ಟು ಒಂದೇ ಏಟಿಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಟ್ಟ. ಈಗ ನೀವು ಒಂದೇ ಏಟಿಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ಅಲ್ವೇ, ನಾನೇನ್ ಕರಾಟೆ ಕಿಂಗೇನೆ ಇದನ್ ತುಂಡು ಮಾಡೋಕೆ? ನಾನು ಇದಕ್ಕೆ ಹೊಡೆದ್ರೆ ನನ್ನ ಕೈ ಹೊಡೆದಾಗತ್ತಷ್ಟೇ, ನಾನು ಹೊಡಿಯಲ್ಲ. ಮಾಡ್ತೀರಾ ಇಲ್ವೋ? ಅಯ್ಯೋ, ನನ್ ಕೈಲಾಗಲ್ಲ. ಮಾಡ್ತೀರಾ ಇಲ್ವೋ? ಬೇಡ. ಮಾಡ್ರಿ. ಅಯ್ಯೋ, ಒಂದು ಅಯ್ಯೋ,
ಯಾವನೇ ಒಂದ್ ದಾನ. ಓ ನೀವು? ಹೌದು ನಾನೇ. ಸದ್ಯ ಇವತ್ ನನ್ ಕೈ ಉಳಿತಲ್ಲ, ನನಗೆ ಅಷ್ಟೇ ಸಂತೋಷ. ಯಾಕೆ ಯಾವ್ದಾರು ಹುಡುಗಿ ಗಿಲ್ಬಿಟ್ಟಿ ಆ ಕೈನ ಮುರ್ಕೊಳಕ್ಕೆ? ಅಯ್ಯೋ ಅಂತದೆಲ್ಲ ಏನಿಲ್ಲ. ನಾನು ಹೇಳ್ತಿದ್ದಾಳಲ್ಲ, ಅವಳು ನನಗೆ ದಿನಕ್ಕೊಂದು ಪರೀಕ್ಷೆ ಇಡ್ತಾಳೆ. ಇವತ್ತು 5 ಇಟ್ಕೆನ ಒಟ್ಟಿಗೆ ಜೋಡಿಸ್ಬಿಟ್ಟು ಒಂದೇ ಏಟಲ್ಲಿ ತುಂಡು ಮಾಡುವಂತ ಹಠ ಹಿಡಿದ್ಬಿಟ್ಲು. ನಾನ್ ತಪ್ಪಿಸ್ಕೊಂಡು ಹೊರ ಬಂದ್ಬಿಟ್ಟೆ. ಓ ಇದಾ ಕೇಸು? ನೋಡಿ, ನಾನ್ ನಿಮ್ಗೊಂದು ದಿವ್ಯ ಔಷಧಿ ಕೊಡ್ತೀನಿ, ಅದನ್ನ ತಗೊಂಡು ನಿಮ್ ಹೆಂಡತಿ ಕುಡಿಸ್ರಿ. ಆ ಕ್ಷಣದಿಂದ ಅವ್ರು ನೀವ್ ಹೇಳ್ದಂಗೆ ಕೇಳ್ತಾರೆ. ಹೌದಾ? ಹಾಗಾದ್ರೆ ಆ ಔಷಧಿ ಕೊಡಿ ಮಹಾಪ್ರಭು. ದಿವ್ಯ ಔಷಧಿ ಏನ್ ಪುಕ್ಸಟ್ಟೆ ಆಗ ಬರುತ್ತೆ, 25,000 ರೂಪಾಯಿ ಆಗುತ್ತೆ. ಅದನ್ನ ನಿಮ್ ಶ್ರೀಮತಿ ಅವರು ಕುಡಿಸ್ಬಿಟ್ರೆ ಜೀವನ ಪರ್ಯಂತ ನಿಮ್ಮಿಂದೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನನ್ ಹಿಂದೆನೆ ಇರ್ತಾಳ? ಮಹಾಪ್ರಭು ನೀವಿಲ್ಲೇರಿ, ನಾನೀಗ್ಲೇ ಬಂದ್ಬಿಟ್ಟೆ. ಬಾಕ್ರ ಜಯಲಕ್ಷ್ಮಿ, ಜಯಲಕ್ಷ್ಮಿ, ಜಯಲಕ್ಷ್ಮಿ ನನ್ ರಾಣಿ. ಏನ್ರಿ ಓಡಿ ಹೋದವರು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಲ್ಲ? ಹೌದು ಕಣೆ, ಆ ಇಟ್ಕೆನ ನಾನು ಹೊಡಿತೀನಿ. ಹೊಡಿತೀರಾ? ಹೌದಾ? ಆದ್ರೆ ಒಂದ್ ಕಂಡೀಷನ್. ಏನು? ನನ್ಗೆ 25,000 ಕೊಡು, ನಾನು ಹೊಡಿತೀನಿ. 25,000ನ? 25 ರೂಪಾಯಿ ಕೊಡ್ತೀನಿ. ನೋಡು, ಆ ಟಿವಿನಲ್ಲಿ ಆ ಹುಡುಗನ್ಗೆ 50,000 ರೂಪಾಯಿ ಕೊಟ್ರಂತೆ. 50,000? ನಾನ್ 25,000 ಕೇಳ್ತಾ ಇದ್ದೀನಿ. ಓಕೆ, ಕೊಡ್ತೀನಿ. ಹೊಡಿತಿರ್ತಾನೆ? ಹೊಡಿತೀನಿ. 10, 20, 25. ಒಂದೇ ಇಟ್ಟಿಗೆಗೆ 5,000ದಂತೆ 25,000. ರೆಡಿ? ರೆಡಿ. ಹೊಡಿ. ಈಗ ಹೊಡೆದ್ಬಿಟ್ರೆ ಕೈ ಮುರಿದೋಗತ್ತೆ. ಆದ್ರೂ ಪರವಾಗಿಲ್ಲ, ಈ ಕಣ ತಗತ್ತೆ ಅಷ್ಟೇ ಸಾಕು. ನೋ ಪ್ರಾಬ್ಲಮ್. ಏನಿಸು? ರೆಡಿನಾ? 1, 2. ಕಾಯಗಡಿ ಪಾಪಣ್ ಕೀಲೆಣ್ಣೆ, ಈಗ ದಿವ್ಯ ಔಷಧಿ. ಅಯ್ಯೋ, ದಿವ್ಯ ಔಷಧ, ದಿವ್ಯ ಔಷಧ. ಇವ್ ತಗೊಳ್ಳಿ. ಏನಿದು? ಇದ ಇಟ್ಕೆ ಪ್ರಭಾವ. ಇದ್ರ ಪ್ರಭಾವ ಕುಡ್ಸದ್ಮೇಲೆ ನೋಡಿ. ದಿವ್ಯ ಔಷಧ.